ಸೂಪರ್ ಜೋಡಿ ಸೂಪರ್ ಜೋಡಿ ಒಂದಾಗಿ ಕೂಡಿ ಜೊತೆಯಾಗಿ ಆಡಿ ಸಿಹಿಮಾತಿಗೆ ಮನೆ ಮಾಡಿ ಹೊಸ ಹಾಡು ಹಾಡಿ ಪರಿಪಾಠ ಬೇಡಿ ಹೊಸತೇನೋ ಮಾಡಿ ಎದುರಾಳಿಗೆ ಸರಿ ವೆಲ್ಕಮ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪಾರ್ಕ್. ಲೈಫ್ ನಲ್ಲಿ ಫುಲ್ ಮಜಾ. ನಾನು ನಿಮ್ಮ ಚೂಡಾಮಣಿ. ಸುವರ್ಣ ಪರಿವಾರದ ದಿ ಬೆಸ್ಟ್ ಶೋ ಅನ್ಸ್ಕೊಂಡಿರೋ ಸುವರ್ಣ ಸೂಪರ್ ಜೋಡಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರಕಾಶ್. ಪ್ರಕಾಶ್, ಇವತ್ತಿನ ಎಪಿಸೋಡ್ ಸ್ಪೆಷಲ್ ಏನ್ ಗೊತ್ತಾ? ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಯಾಕೋ ಕಸ್ತೂರಿ ನಿವಾಸದ ಹಾಡಾಡ್ತಿದ್ಯಾ? ಈ ಹಾಡಲ್ಲಿ ಅಣ್ಣವರು ಬ್ಯಾಲೆನ್ಸ್ ಮಾಡೋ ಬೊಂಬೆನ ಇಟ್ಕೊಂಡು ಹಾಡಾಡ್ತಾರಲ್ವಾ? ಹಾ ಹೌದು. ಅದೇ ಇವತ್ತಿನ ಎಪಿಸೋಡ್ ಥೀಮ್. ಬದುಕಲ್ಲಿ ಜೀವನನ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದೇ ಇವತ್ತಿನ ಎಪಿಸೋಡ್ ಸ್ಪೆಷಲ್. ವಾವ್, ವೆರಿ ಇಂಟ್ರೆಸ್ಟಿಂಗ್. ಹಾಗಾದ್ರೆ ನಮ್ಮ ಸ್ವೀಟ್ ಕಪಲ್ ರಿಯಲ್ ಜೋಡಿನ ಕರ್ಬಿಡೋಣ. ಓಕೆ, ಸೊ ದೆನ್ ಪ್ಲೀಸ್ ವೆಲ್ಕಮ್ ಆರ್ ಮುದ್ದಾದ ಅತ್ತೆ ಮತ್ತು ಮಾವ ಆನ್ ಸ್ಟೇಜ್. ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುತ್ತಾಡಲು, ನಿನ್ನ ಮುತ್ತಾಡಲು. ಮುದ್ದಾಡೋ ಅವಕಾಶ ಸಿಕ್ತಾಗ ಮುದ್ದಾಡ್ಬೇಕು, ಮುದ್ದಾಡೋ ಅವಕಾಶ ಸಿಕ್ತಾಗ ಗುದ್ದಾಡ್ಬೇಕು. ಆದ್ರೆ ಸಂಸಾರದಲ್ಲಿ ಮುದ್ದಾಡೋದ್ ಜಾಸ್ತಿ ಇದ್ರೇನೆ ಮಜಾ. ಗುದ್ದಾಡೋದು ಆವಾಗ ಇರ್ಬೇಕು. ಅದೊಂಥರ ಊಟಕ್ಕಿರೋ ಉಪ್ಪಿನಕಾಯಿ ತರ ಮಜಾ ಇರುತ್ತೆ. ಮುದ್ದಾಡ್ತಾ ಇದ್ರೆ ಮಜಾ ಇರಲ್ಲ ಅಲ್ವಾ? ಅದಕ್ಕೆ ಇವಾಗ ಗುದ್ದಾಡ. How are you feeling today? Yes, I'm perfect. ನೀನ್ ಹೆಂಗಿದ್ಯಪ್ಪ? ಸೂಪರ್, ವೆರಿ ನೈಸ್. ಚೆನ್ನಾಗಿದೆ ಕೋಟೆ. ಕಾರ್ಯಕ್ರಮ ಶುರು ಮಾಡೋಣ. Yes. ಇಲ್ಲ ನಾನು ಹೆಂಡ್ತೀನಿ ಮುದ್ದಾಡ್ತಾನೆ ಇರ್ತೀನಿ, ಆಮೇಲೆ ಎಲ್ರು ಬೈತಾರೆ. ಸದ್ಯ ಹೆಂಡ್ತಿನ ಅಂತ ಹೇಳಿದ್ರಲ್ಲ, ಸಂತೋಷ ಪಡೋಣ. ಅಲ್ಲ, ಬೇರೆಯವ್ರು ಬೇರೆ ಮಾಡ್ಕೊಂಡ್ ಬಿಟ್ಟು ಹೆಂಡ್ತಿ ಶುರು ಮಾಡೋಣ. Yes, ನಮ್ಮ ಜಾಗಕ್ಕೆ ಹೋಗೋಣ. ಓಕೆ, ನಮ್ಮ ಅತ್ತೆ ಮಾವನೂ ಬಂದಾಯ್ತು. ನೆಕ್ಸ್ಟ್ ನಮ್ಮ ತಂಡಗಳನ್ನ ಕರೆಯೋಣ. ಎಸ್, ನಮ್ಮ ಸೂಪರ್ ಜೋಡಿಗಳನ್ನ ಕರೆಯೋ ಟೈಮ್. ಮೊದಲು ಕರೆಯೋಣ ಜೇನುಗೂಡು ತಂಡ. ಪ್ಲೀಸ್ ವೆಲ್ಕಮ್ ಜೇನುಗೂಡು ತಂಡ. ಮನೆಯು ನಮ್ಮ ಜೀವ, ಗುರು ಹಿರಿಯರೆಮ್ಮ ದೈವ, ದೈವ ಪಾದಗಳಿಗೆ ನಮ್ಮ ಪ್ರೀತಿ ಎಂಬ ಹೂವ, ಹಳೆಯ ಬೇರಿನ ಮಡಿಲಲ್ಲಿ. ಓಕೆ, ಜೇನುಗೂಡು ಫ್ಯಾಮಿಲಿ ಬಂದಾಯ್ತು. ಈಗ ಭಾಗ್ಯವಂತರನ್ನ ಕರೆಯೋ ಟೈಮ್. ಪ್ಲೀಸ್ ವೆಲ್ಕಮ್ ಭಾಗ್ಯವಂತರು ತಂಡ ಆನ್ ಸ್ಟೇಜ್. ಓಕೆ, ನಮ್ಮ ಎರಡು ಸೂಪರ್ ಡೂಪರ್ ತಂಡಗಳು ಬಂದಾಯ್ತು. ನಮ್ಮ ರಿಯಲ್ ಕ್ಯೂಟ್ ಕಪಲ್ ಕೂಡ ಬಂದಾಯ್ತು. ಅತ್ತೆ ಮಾವ, ನಿಮ್ಮಿಬ್ರು ಪಕ್ಕದಲ್ಲಿ ಒಂದ್ ಸೀಟ್ ಖಾಲಿ ಇದೆಯಲ್ಲ, ಯಾಕೆ? ಓ, ಆ ಖಾಲಿ ಚೇರ್ ಬಗ್ಗೆ ಕೇಳ್ತಿದ್ಯಾ? ಆಕ್ಚುಲಿ ಏನ್ ಗೊತ್ತಾ, ಇವತ್ತಿನ ಶೋಗೆ ಒಬ್ರು ಸ್ಪೆಷಲ್ ಅತಿಥಿನ ಬರಕ್ ಹೇಳಿದೀನಿ. ಅವರು ಈಗ ಇಲ್ಲಿಗೆ ಬರ್ತಾರೆ. ಅವರು ಅಂಬಾರಿ ಹತ್ಕೊಂಡು ಹೋದವರು ಅಂಬರಕ್ಕೆ ಟಚ್ ಆಗಿ ಅಂಬರದಿಂದ ಇವಾಗ ಬರ್ತಾ ಇದಾರೆ ಇಲ್ಲಿಗೆ. ಯಾರು ಗೊತ್ತಾಯ್ತಾ? ಇವ್ರನ್ನ ಎಲ್ರು ಲೂಸ್ ಮಾದ ಅಂತ ಕರೀತಾರೆ. ಯೋಗಿ ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದಗ ಒಂದ್ರಂತೆ ಚುಂಬೋ ಚಂಬು ಚುಂಬೋ ಚಂಬು.
ಲೂಸ್ ಮಾದ ಯೋಗಿಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಈಗ ನೀವು ಒಂದ್ ಸಿನಿಮಾದಲ್ಲಿ ಒಂದ್ ಹಾಡು ಹೇಳಿದ್ರಪ್ಪ, ಯಾವ್ದು ಏನದು ಅಪ್ಪ ಲೂಸಾ ಅಮ್ಮ ಲೂಸಾ ಅಂತ. ಈಗ ಈ ಶೋಕ್ ಬಂದ್ಮೇಲೆ ನೀವೊಂದ್ ಹಾಡು ಹೇಳ್ತೀರಾ, ಯಾವ್ದು ಗೊತ್ತಾ? ಅತ್ತೆ ಲೂಸು ಮಾವ ಲೂಸು. ವೆರಿ ನೈಸ್ ಸರ್. ಮೊದ್ಲೇ ನಾಲ್ಗೆಗ್ ಮೂಳೆ ಇಲ್ಲ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಮಾತು ಎಲ್ಲೆಲ್ಗೂ ಹೋಗ್ಬಿಟ್ರೆ ಕಷ್ಟ. ಮೇಡಮ್ ಅವ್ರನ್ನ ಎದುರಾಕೊಳ್ಳಂಗಿಲ್ಲ ನಾವು. ಇಲ್ಲ, ನಾವಿಬ್ರು ಅಷ್ಟು ಲೂಸ್ ಆಗಿ ಆಡ್ತಾ ಇರ್ತೀವಿ, ಹೇಳ್ಬೋದು ಇವಾಗ. ನಿಮ್ಗೆ ರೈಟ್ಸ್ ಇದೆ ಸರ್. ಎನಿವೆ, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಅಂಬರ ಸಿನಿಮಾ ಸದ್ಯ ರಿಲೀಸ್ ಆಗೋದಿದೆ. ಹೇಗಿದೆ ಆ ಸಿನಿಮಾ? ನಿಮ್ಮ ಅಭಿಪ್ರಾಯಗಳೇನು? ಸಿನಿಮಾ ನಾನ್ ಕಾಲೇಜ್ ಸ್ಟೋರಿಯಿಂದ ಶುರು ಆಗುತ್ತೆ. ಅಂಡ್ ತುಂಬಾ ಖುಷಿ ಆಗೋ ವಿಚಾರ ಏನಂದ್ರೆ, ಯಾರಾದ್ರೂ ಡೈರೆಕ್ಟರ್ಸ್ ಬಂದು ಸರ್ ಈ ತರ ಕಾಲೇಜ್ ಸ್ಟೂಡೆಂಟ್ ಒಂದು ಕ್ಯಾರೆಕ್ಟರ್ ಇದ್ರೆ ಮಾಡಿ ಅಂದ್ರೆ ಟಪಾರ್ ಅಂತ ಒಪ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ನಾನು ರಿಯಲ್ ಲೈಫ್ ಅಂತೂ ಕಾಲೇಜ್ಗೆ ಹೋಗ್ಲಿಲ್ಲ. ಸಿನಿಮಾಲಾದ್ರೂ ಅದು ಫುಲ್ಫಿಲ್ ಆಗ್ಲಿ ಅದೊಂದಿದೆ. ಅಂಡ್ ಒಂದು ಡೀಸೆಂಟ್ ಲವ್ ಟ್ರ್ಯಾಕ್ ಹೋಗ್ತಾ ಇರುತ್ತೆ ಸಿನಿಮಾ ಪೂರ್ತಿ. ಅದ್ರ ಜೊತೆಲಿ ಈ ಆಕ್ಷನ್ ಸೀಕ್ವೆನ್ಸ್ ಏನ್ ಹೇಳ್ತೀವಿ ಅದು ನಮ್ಮ ಸೇನ್ ಪ್ರಕಾಶ್ ಡೈರೆಕ್ಟರ್ ತುಂಬಾನೇ ಚೆನ್ನಾಗಿ ನಮ್ಮ ಹತ್ರ ಕೆಲಸ ಮಾಡ್ಸಿದ್ದಾರೆ. ಅಂಡ್ ಆನಂದ್ ಅಂತ ಹೇಳಿ ಪ್ರೊಡ್ಯೂಸರ್ ಹೆಸರು. ತುಂಬಾ ನೀಟಾಗಿ ತೀರಾ ತುಂಬಾನೇ ಕಷ್ಟ ಆಯ್ತು ಈ ಸಿನಿಮಾ ಮುಗಿಸೋ ಅಷ್ಟರಲ್ಲಿ ನಮ್ಗೆ. ಆದ್ರೂ ಕೂಡ ಪ್ರೊಡ್ಯೂಸರ್ ಎಲ್ಲೂನು ಬ್ಯಾಕ್ ಆಗ್ದಿರಾ ನೀಟಾಗಿ ಸಿನಿಮಾ ಮುಗಿಸಿದ್ದಾರೆ. ಅಂಡ್ ಹ್ಯಾಟ್ಸ್ ಆಫ್ ಟು ಅಂಬರ ಟೀಮ್. ವಂಡರ್ಫುಲ್. ಅಂಬರ ಚಿತ್ರದಲ್ಲಿ ಯಾರ್ಯಾರು ಅಭಿನಯಿಸಿದ್ದೀರಾ? ಬಾಮಾ ಅವರು ನನ್ನ ಕೋಸ್ಟಾರ್ ಆಗಿ ಮಾಡಿದ್ದಾರೆ. ಅಂಡ್ ತಿಲಕ್ ಇದ್ದಾರೆ. ವಿನಾಯಕ್ ಜೋಶಿ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅಂಡ್ ಸುಮಾರು ಜನ ಮಾಡಿದ್ದಾರೆ. ವಂಡರ್ಫುಲ್ ಸ್ಟಾರ್ ಕಾಸ್ಟ್ ಇದೆ. ವಂಡರ್ಫುಲ್. ನೀವು ನಮ್ಮ ಸುವರ್ಣ ಸೂಪರ್ ಜೋಡಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಮ್ಮ ಸೂಪರ್ ಜೋಡಿಗಳನ್ನ ನೋಡಿದ್ರೆ ಏನನ್ಸುತ್ತೆ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ ಸರ್. ಎಲ್ಲಾರನ್ನು ಟಿವಿಲಿ ನೋಡ್ತಾ ಇದ್ವಿ, ಇವತ್ತೆಲ್ಲ ಡೈರೆಕ್ಟ್ ಆಗಿ ನೋಡ್ತಾ ಇದ್ದೀನಿ. ಕೆಲವ್ರನ್ನ ಮುಂಚೆನೆ ನೋಡಿದೀನಿ, ಬಟ್ ಇನ್ ಕೆಲವ್ರನ್ನ ಇವತ್ತು ಡೈರೆಕ್ಟ್ ಆಗಿ ನೋಡ್ತಾ ಇದ್ದೀನಿ. ಅಂಡ್ ನನ್ಗೆ ಮುಂಚೆಯಿಂದ ಪರಿಚಯ ನಮ್ಮ ರಕ್ಷಿತ್. ನಾವು ಇವತ್ತೇ ಫಸ್ಟ್ ಹೆಸರಿಟ್ ಕರೆದಿದ್ದ ಅವನ್ನ. ನಾನು ಜಾಕಿ ಅಂತಾನೆ ಕರೆಯೋದು ಯಾವಾಗ್ಲೂ. ಜಾಕಿ? ವಿಜಯ್ ವಿಜಯ್. ಓ, ನಮ್ಗೆ ಇದು ಗೊತ್ತಿರ್ಲಿಲ್ಲಪ್ಪ. ಜಾಕಿ. ಓ, ವೆರಿ ಗುಡ್ ಐಸ್. ಸೀರಿಯಲ್ ಅಲ್ಲಿ ವಿಜಯ್ ದೇಸಾಯಿ. ಹಾಗಾಗಿ ನಾವು ವಿಜಯ್ ಅಂತಾನೆ ಕರೆಯೋದು. ರಕ್ಷಿತ್ ಅನ್ನೋ ಹೆಸರು ಮರ್ತೋಗತ್ತೆ ನಮ್ಗೆ ಅವಾಗ. ಈ ತರ ಯಾರು ಬಂದು ರಿಮೈಂಡ್ ಮಾಡಿದಾಗ ಗೊತ್ತಾಗುತ್ತೆ. ಬಟ್ ಇವತ್ತು ಹೊಸ ಹೆಸರು ಜಾಕಿ. ಜಾಕಿ ಜಾಕಿ. ಓ, ಏನಪ್ಪಾ, ನಮ್ಮಲ್ಲಿ ಒಬ್ರು ಮೈಕಲ್ ಜಾಕ್ಸನ್ ಇದ್ರೆ, ಇನ್ನೊಬ್ರು ಜಾಕಿ ಇದಾರೆ. ಫಸ್ಟ್ ಕ್ಲಾಸ್. ಖುಷಿ ಆಗ್ಬಿಟ್ಟು. ಅನಿಸ್ತು ಯೋಗಿ ಅವರೇ, ನೀವು ಜೋಡಿಗಳನ್ನ ನೋಡಿದಾಗ ನೀವು ಒಂಟಿಯಾಗಿ ಬಂದಿದ್ದಕ್ಕೆ ಸ್ವಲ್ಪ ಬೇಜಾರಾಯ್ತು. ಜೋಡಿನ ಬಾಮಾನ್ ಬರ್ಬೇಕಾಗಿತ್ತಪ್ಪ. ಬಾಮಾನು ಕರ್ಕೊಂಡ್ ಬರ್ಬೇಕಾಯ್ತಪ್ಪ. ಬಾಮ ಅಲ್ಲಪ್ಪ, ನಿಜವಾದ ಜೋಡಿ ಜೊತೆ ಬರ್ಬೇಕಿತ್ತು ಅನ್ಸ್ತಾ ಇದೆ. ಆತರ ಇನ್ನು ಯಾರು ಸಿಕ್ಕಿಲ್ಲ. ಅದಕ್ಕೆ ನಾನು ಹೇಳಿದ್ದು ಬಾಮ ಅಂತ. ಅಲ್ಲ, ಇದ್ರ ಮೂಲಕ ಈ ಕಾರ್ಯಕ್ರಮ ನೋಡಿ ಹೆಣ್ಮಕ್ಳು ಎಲ್ಲಾರು ನಿಮ್ಗೆ ಶುರು ಮಾಡಿದ್ದಾರೆ. ಚಾನ್ಸ್ ಕೊಟ್ರೆ ಇವ್ರನ್ನ ದೂರ ತಳ್ಳಿ ಇವ್ರನ್ನ ಜೋಡಿ ಮಾಡ್ಕೊಂಡು. ಯೋಗಿ, ಇವ್ರು ಹೇಳಿದ್ರು ಅಂತ ಹಳ್ಳಕ್ ಬೀಳ್ಬೇಡಪ್ಪ. ಥ್ಯಾಂಕ್ ಯು. ಆರಾಮಾಗಿ ಬೇರೆ ಜೋಡಿ ಜೊತೆ ಆರಾಮಾಗಿರಪ್ಪ ನೀನು. ಓಕೆ ಸರ್. ಸಣ್ಣ ವಯಸ್ಸು, ಬೇಕಾದಷ್ಟು ಇನ್ನ ಫ್ಲರ್ಟ್ ಮಾಡ್ಕೊಂಡು ಆರಾಮಾಗಿರ್ಬೋದು ಅನ್ಸುತ್ತೆ. ಮ್ಯಾರೇಜ್ ಆದ್ಮೇಲೆ ಫ್ಲರ್ಟ್ ಮಾಡೋದು ಬಹಳ ಕಷ್ಟ ಕಣಪ್ಪ. ತಗೋಬೇಡ. ಓಕೆ, ಆರಾಮಾಗಿರು. ಆರಾಮಾಗಿ ಮದುವೆ ಮಾಡ್ಕೊಳ್ಳಿ, ಇನ್ನ ಬೇಕಾದಷ್ಟು ಟೈಮ್ ಇದೆ ನಿಮ್ಗೆ ಅಂತ ಹೇಳ್ತಾ ಇದ್ದಾರೆ, ಸಣ್ಣ ವಯಸ್ಸಿನ ಅಂತ. ಬನ್ನಿ, ಇವತ್ತು ನಮ್ಮ ಜೊತೆ ಕುತ್ಕೊಂಡು ನಮ್ಮ ಸುವರ್ಣ ಸೂಪರ್ ಜೋಡಿ ಕಾರ್ಯಕ್ರಮ ನೋಡಿ. ಪ್ಲೀಸ್ ಕಮ್. ಥ್ಯಾಂಕ್ಸ್ ಸರ್. ಬನ್ನಿ. ಚಂದ್ರಮಾಮ, ಅದ್ ನಾನ್ ಏನಾಗಿದೆ ನಿಮ್ಮಿಬ್ಬರಿಗೂ? ಒಣಕೆಮ್ಮು ಮಾವ. ನಿನಗೆ ಕಫ ಆಗಿದೆ ಅನ್ಸುತ್ತೆ. ಓ, ನಿಮ್ಮಿಬ್ಬರು ಕೆಮ್ಮು ಬೇರೆ ಇರೋ ಹಾಗೆ ಅದರ ಔಷಧಿ ಕೂಡ ಬೇರೆ ಬೇರೆ ಇದೆ. ಇದು ಒಣಕೆಮ್ಮಿನ ಬೆನಿಡ್ರಿಲ್ಲು. ಇದು ನಿಮ್ಮ ಕೆಮ್ಮು ಕಡಿಮೆ ಮಾಡಿ ನಿಮಗೆ ಆರಾಮ ನೀಡುತ್ತೆ. ನಿನಗೆ ಕಫ ಕಟ್ಟಿದ ಕೆಮ್ಮಲ್ವಾ, ಇದು ಕಫ ನಿವಾರಿಸೋ ಬೆನಿಡ್ರಿಲ್ಲು. ಇದು ಕಫವನ್ನು ತಿಳಿಗೊಡಿಸಿ ಅದನ್ನು ತೆಗೆದು ಸಂಪೂರ್ಣವಾಗಿ ಆರಾಮ ನೀಡುತ್ತೆ. ಎರಡೂ ನಿದ್ದೆ ಬರೆದಿರೋ ಫಾರ್ಮುಲಾಯಿಂದ ತಯಾರಾಗಿದ್ದು ನಿಮಗೆ ನಿಮ್ಮ ಆಟದಲ್ಲಿ ಯಾವ ತೊಂದರೆ ಮಾಡೋದಿಲ್ಲ. ಇಬ್ಬರು ಒಂದೊಂದು ಸ್ಪೂನ್ ಔಷಧಿ ತಗೊಳ್ಳಿ, ಸ್ವಲ್ಪ ಹೊತ್ತರಲ್ಲೇ ಹುಷಾರಾಗ್ಬಿಡ್ತೀರಾ. ಥ್ಯಾಂಕ್ ಯು ಮಾವ. ಓಕೆ, ಶುರು ಮಾಡೋಣ ಆಟ. ಓಕೆ ವೀಕ್ಷಕರೇ, ನಮ್ಮ ಕಾರ್ಯಕ್ರಮನ ಶುರು ಮಾಡ್ಬಿಡೋಣ. ಅತ್ತೆ ಮಾವ, ಫಸ್ಟ್ ಟಾಸ್ಕ್. ಮೊದಲನೇ ಟಾಸ್ಕ್ ಹೇಳ. ಎಲ್ಲ ಜೋಡಿಗಳಿಗೆ ರೆಡಿ ಇದ್ದೀರಾ? ಜೇನುಗೂಡು ಮತ್ತು ಭಾಗ್ಯವಂತರು. ಮೊದಲನೇ ಟಾಸ್ಕ್ಗೆ ನಾನು ಅದ್ಭುತವಾದ ಹೆಸರಿಟ್ಟಿದ್ದೀನಿ. ಅದ್ರ ಹೆಸರೇನು ಗೊತ್ತಾ? ಬೆಪ್ ತಕ್ಕಡಿ ಅಂತ. ಇವತ್ತಿನ ಟೀಮ್ ಏನಪ್ಪಾ? ಬ್ಯಾಲೆನ್ಸ್ ತಾನೆ. ತಕ್ಕಡಿ ಅಂದ್ರೇನು? ಬ್ಯಾಲೆನ್ಸ್. ಫೂಲಿಶ್ ಆಗಿ ತಕ್ಕಡಿ ಹಿಡ್ಕೊಂಡ್ರೆ ಬೆಪ್ ತಕ್ಕಡಿ ಅಷ್ಟೇ. ಅರ್ಥ ಆಯ್ತಾ?
ಬಹಳ ಸಿಂಪಲ್. ಎರಡೂ ತಂಡದಿಂದ 2 ಜೋಡಿ ಬರಬೇಕು. ಓಕೆ, ಒಂದು ಗಂಡು ಅಂಬೆಗಾಲಲ್ಲಿ ಇರಬೇಕು. ಅವ್ರ ಮೇಲೆ ಒಂದು ಬುಟ್ಟಿ ಇಡ್ತೀವಿ, ತರಕಾರಿ ಇಟ್ಟಿರ್ತೀವಿ. ಅಲ್ಲಿ ಹೆಣ್ಣು ತರಕಾರಿನ ಆ ಬುಟ್ಟಿಯಲ್ಲಿ ತುಂಬಿಸ್ಬೇಕು. ಒಂದು ರೌಂಡ್ ಫುಲ್ ಅಂಬೆಗಾಲಲ್ಲೇ ನಡ್ಕೊಂಡೋಗಿ ತರಕಾರಿನ ಒಂದ್ ಕಡೆ ಹಾಕ್ಬೇಕು. ಅದನ್ನ ವೇಯ್ ಮಾಡ್ತೀವಿ ನಾವು. ಓಕೆ, ಲೆಟ್ ಅಸ್ ಗಿವ್ 2 minutes. 2 ನಿಮಿಷ ಎಷ್ಟು ತರಕಾರಿನ ನೀವು ತರ್ತೀರಾ ಅನ್ನೋದು ತೂಕ. ಆಮೇಲೆ ತರಕಾರಿದ ರೇಟು, ಇವತ್ತಿನ ರೇಟ್ ಇದೆಯಲ್ಲ ಆ ರೇಟು ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾವ ತರಕಾರಿ ತಗೊಂಡಿರಾ ಅಂತ, ಟೋಟಲ್ ಎಷ್ಟು ಕೆಜಿ ಎಷ್ಟು ರೂಪಾಯಿ ತಗೊಳ್ತೀರಾ ಅಂತ ನೀವು. ಓಕೆ, ಪ್ರತಿ ಒಂದು ತರಕಾರಿಗೂ ಬೇರೆ ಬೇರೆ ರೇಟ್ ಇರುತ್ತಲ್ವಾ. ಸೊ ಜಾಸ್ತಿ ರೇಟ್ ಇರೋ ತರಕಾರಿ ತಗೊಂಡ್ರೆ ಜಾಸ್ತಿ ಸಂಪಾದನೆ ಮಾಡ್ದಂಗೆ, ಪಾಯಿಂಟ್ ಸಂಪಾದನೆ ಮಾಡ್ದಂಗೆ. ಕಡಿಮೆ ರೇಟ್ ಇರೋ ತರಕಾರಿ ತಗೊಂಡ್ರೆ ಕಡಿಮೆ ಪಾಯಿಂಟ್ ಸಂಪಾದನೆ ಮಾಡ್ದಂಗೆ. ಇಲ್ಲಿ ಏನಂದ್ರೆ 2 ಜೋಡಿ ನೀವು ಆಟ ಆಡ್ಬೇಕಾದ್ರೆ ಮಿಕ್ಕಿದ ಜೋಡಿಗಳನ್ನ ಅವ್ರಿಗೆ ಎನ್ಕರೇಜ್ ಮಾಡೋದು ಎಲ್ಲ ಮಾಡ್ಬೇಕು. ನಿಮ್ ತಂಡದವರು ಎಟ್ ಎ ಟೈಮ್ 2 ಟೀಮಿಂದ ಒಂದೊಂದು ಜೋಡಿ ಆಡ್ತಾರೆ. 2 minutes. ಮತ್ತೆ ಇನ್ನೊಂದೊಂದು ಜೋಡಿ, ಒಟ್ಟು 2 ಜೋಡಿ ಆಟ ಆಡ್ಬೋದು ಪ್ರತಿ ಒಂದು ತಂಡದಿಂದ. ಓಕೆ, ಅಕಸ್ಮಾತ್ ಆಗಿ ತರಕಾರಿ ತಗೊಂಡು ಹೋಗುವಾಗ ಏನಾದ್ರೂ ಬುಟ್ಟಿ ಬಿದ್ದೋದ್ರೆ ಮತ್ತೆ ಬುಟ್ಟಿ ಇಟ್ಟು ಎಲ್ಲಾ ತರಕಾರಿನ ತುಂಬಿಸಿ ಮುಂದಕ್ಕೆ ಹೋಗ್ಬೇಕು. ಒಂದು ತರಕಾರಿ ಅಲ್ಲೇನಾದ್ರು ಬಿದ್ದಿದ್ರೆ ನಾನು ಪಾಯಿಂಟ್ ಕಟ್ ಮಾಡ್ತೀನಿ. ಅಷ್ಟೂ ತರಕಾರಿ ವಾಪಸ್ ತುಂಬಿಸ್ಬೇಕು. ಗಂಡು ತರಕಾರಿಯನ್ನ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಹೆಣ್ಣು ತರಕಾರಿ ಬೇಕಮ್ಮ, ತರಕಾರಿ ಬೆಂಡೆಕಾಯಿ, ಟೊಮೆಟೊ, ಆಲೂಗಡ್ಡೆ, ಬದನೆಕಾಯಿ ಅಂತ ಕೂಕೊಂಡೇ ಹೋಗ್ಬೇಕು. ಅಲ್ಲಿ ಏನ್ ತರಕಾರಿ ಹಾಕಿರ್ತಾರೆ ಆ ತರಕಾರಿ ಹೆಸರು ಕೂಗ್ತಾ ಇರ್ಬೇಕು. ಅದು ಬಹಳ ಇಂಪಾರ್ಟೆಂಟ್. ಸೊ ಇದು ಗೇಮ್. 2 ನಿಮಿಷ ಕಾಲಾವಕಾಶ. 2 ನಿಮಿಷದಲ್ಲಿ ಎಷ್ಟು ತರಕಾರಿಗಳನ್ನ ತಗೊಳ್ತೀರಾ, ಎಷ್ಟು ಕೆಜಿ ಮತ್ತು ಎಷ್ಟು ಬೆಲೆ, ಅದಷ್ಟು ಲೆಕ್ಕ ಹಾಕ್ತೀವಿ. ಎಲ್ಲ ರೆಡಿ ಇದ್ದೀರಾ? ಓಕೆ, ಜೇನುಗೂಡು ತಂಡದಿಂದ ಯಾರು ಬರ್ತಾರೆ ಫಸ್ಟ್? ಅಮೃತ ವಿಜಯ್. ಅಮೃತ ಅಂಡ್ ವಿಜಯ್, ವಂಡರ್ಫುಲ್. ಈ ಕಡೆ ಭಾಗ್ಯವಂತರು ತಂಡದಿಂದ ಮೀನನಾಥ ಮೀನಾಕುಮಾರಿ. ನೀವು ಈ ಬುಟ್ಟಿ ಹತ್ರ ಬನ್ನಿ. ಮೀನನಾಥ ಮೀನಾಕುಮಾರಿ, ಈ ಬುಟ್ಟಿ ಹತ್ರ ಬನ್ನಿ. ಓಕೆ, ಆರ್ ಯು ರೆಡಿ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸ್ಟಾಪ್. ಟೈಮ್ ಆಗೋಯ್ತು. ಒಂದು ಆಗಿಲ್ಲ, ವಾಪಸ್ ತರಕಾರಿಗಳನ್ನ ಹಾಕ್ರಿ. ಟೈಮ್ ಆಗೋಷ್ಟಾಗ ಅಲ್ಲೇ ನಿಂತಿದ್ರು, ಹಾಕಿರ್ಲಿಲ್ಲ. ಸೊ ಅದ್ ಲೆಕ್ಕಕ್ಕೆ ಬರಲ್ಲ, 0-0 ಆಗುತ್ತೆ. ಯೋಗಿ ಅವರೇ, ಈ ಆಟ ನೋಡಿದ್ರಲ್ಲ, ಏನ್ ಅನಿಸ್ತು? ಮದ್ವೆ ಆಗ್ಬೇಕು ಅನಿಸ್ತಾ? ಆಟ ನೋಡಿ ಇನ್ನೇನಾದ್ರು ಅನಿಸ್ತಾ? ಖಂಡಿತವಾಗ್ಲಿಲ್ಲ. ನೀವ್ ಅವಾಗ್ಲೇ ಹೇಳಿದ್ ನೋಡಿ ನನ್ಗೀಗ ವಾಪಸ್ ಫ್ಲಾಶ್ ಆಯ್ತು. ಮದ್ವೆ ಆಗು ಮಗನೆ, ನಿನ್ನೂ ತಳ್ತೀವಿ ಹಳ್ಳಕ್ಕೆ ಅನ್ನೋ ರೇಂಜ್ ಹೇಳಿದ್ರಿ. ಆಮೇಲೆ ಚಂದ್ರು ಸರ್ ಬಂದ್ ನನ್ನ ಬಚಾವ್ ಮಾಡಿದ್ರು. ಸರ್ ತುಂಬಾ ಥ್ಯಾಂಕ್ಸ್. ಚೆನ್ನಾಗಿತ್ತು, ಇಬ್ರು ಚೆನ್ನಾಗ್ ಮಾಡಿದ್ರು. ಅಂಡ್ ಐ ಮೀನ್ ಚೆನ್ನಾಗ್ ಪರ್ಫಾರ್ಮ್ ಮಾಡಿದ್ರು. ಲಾಸ್ಟ್ ಅಲ್ಲಿ ಅವ್ರು ಬುಟ್ಟಿ ಒಳಗ್ ಹಾಕೋದೊಂದ್ ಮಿಸ್ ಮಾಡಿದ್ರು. ಬಟ್ ನಮ್ಮ ಜಾಕಿ ನಮ್ಮ ವಿಜಯ್ ಅವರು ಫಸ್ಟ್ ಅಲ್ಲೇ ಬೀಳ್ಸಿದ್ರು. ಪಾಪ ಅವ್ರ ಹೈಟೇ ಅವ್ರಿಗೆ ಡಿಸ್ಅಡ್ವಾಂಟೇಜ್ ಆಗೋಯ್ತು ಇವತ್ತು ಅನ್ಸುತ್ತೆ. ಬಟ್ ಓಕೆ, ವೆಲ್ ಟ್ರೈಡ್. ಇಬ್ರು ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರು. ಅಂಡ್ 0 points ಸಿಕ್ಕಿದ್ರು ಕೂಡ ಈಕ್ವಲ್ ಆಗೇ ಇದೀರಾ ಇನ್ನು. ಏನ್ ತೊಂದ್ರೆ ಇಲ್ಲ. ಹೌದು, ಆಟ ಮಜಾ ಬಂತ? ಚೆನ್ನಾಗಿತ್ತು ಸರ್, ತುಂಬಾ ವಂಡರ್ಫುಲ್. ಹಾಗಾದ್ರೆ ನೆಕ್ಸ್ಟ್ ಟೀಮ್ ಕರಿಯೋಣ. ಭಾಗ್ಯವಂತರ ತಂಡದಿಂದ ಯಾರು ಬರ್ತಾರೆ ನೆಕ್ಸ್ಟ್ ಜೋಡಿ? ಮೈಲಾರಿ ಅಂಡ್ ರೇಣುಕಾ. ಮೈಲಾರಿ ಅಂಡ್ ರೇಣುಕಾ, ಚಪ್ಪಾಳೆ. ಜೇನುಗೂಡು ತಂಡದಿಂದ ಮೀನಾಕ್ಷಿ ಅವಿನಾಶ್. ಮೀನಾಕ್ಷಿ ಅವಿನಾಶ್. ಓಕೆ, your time starts now.
ಓಕೆ, ಈ ಸಲ ಕೂಡ ಎರಡೂ ತಂಡದವರು 0 ಗಳಿಸಿದ್ದೀರಾ. ನಾನು ಒಂದು ಟಿಪ್ ಕೊಡ್ತೀನಿ. ನಾನು ಅದಕ್ಕೆ ಹೇಳೋದು, ಆಟ ಆಡೋದಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಹೇಗೆ ಆಟ ಆಡಬೇಕು ಅನ್ನೋದು ಅಂತ ಅದಕ್ಕೆ ಹೇಳೋದು. ನೀವು ಮಾಡಿದ ತಪ್ಪು ಏನ್ ಗೊತ್ತಾ, ಹತ್ತತ್ರ 30 ಸೆಕೆಂಡ್ ಬರೀ ತರಕಾರಿ ತುಂಬಸಕ್ ಯೂಸ್ ಮಾಡಿದೀರಾ. ಇರೋದೇ 120 ಸೆಕೆಂಡ್. ಅರ್ಥ ಆಗ್ತಿದ್ಯಾ? ತರಕಾರಿ ಕಡಿಮೆ ಹಾಕೊಳ್ಳಿ, ಬ್ಯಾಲೆನ್ಸ್ ಸಿಗತ್ತೆ, ಆರಾಮಾಗಿ ಟಕ ಟಕ ಹೋಗ್ಬಿಡ್ಬೋದು. ನೀವು ತರಕಾರಿ ತುಂಬಿಸಿ ವೆಯ್ಟ್ ಅದ್ರ ತಲೆದಿದೆ ನಿಮ್ಗೆ. 1 ರೌಂಡ್ ಆದ್ರೆ ಏನ್ ವೆಯ್ಟ್ ಇದ್ರೆ ಏನ್ ಉಪಯೋಗ? ಬುಟ್ಟಿ ಇಡುವಾಗ ಪೆನ್ ಮೇಲೆ ಬುಟ್ಟಿ ಇಡ್ತಿರಲ್ಲ, ಕರೆಕ್ಟ್ ಆಗಿ ಫ್ಲಾಟ್ ಸರ್ಫೇಸ್ ನೋಡಿ ಇಡಿ. ಅದೆಲ್ಲ ಸ್ವಲ್ಪ ಯೋಚನೆ ಮಾಡಿ. ಓಕೆ, ನೆಕ್ಸ್ಟ್ ಜೇನ್ಗುಡು ತಂದಿಂದ ಯಾರು ಬರ್ತೀರಪ್ಪ? ಆಕಾಶ್ ಮತ್ತೆ ನಾನು. ಆಕಾಶ್ ಅಂಡ್ ದೀಪಾ, ವೆರಿ ಗುಡ್. ಈ ಕಡೆ ಪಾರ್ಥ ಅಂಡ್ ಪ್ರಿಯಾ. ಓಕೆ ಓಕೆ, ಆಕಾಶ್ ದೀಪಾ ರೆಡಿನಾ? ಪ್ರಿಯಾ ಪಾರ್ಥ ರೆಡಿನಾ? ಓಕೆ, 2 ಜೋಡಿಗಳು ರೆಡಿ ಆಗಿದ್ದಾರೆ. ಅದಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಸಣ್ಣ ಕ್ಯಾಡ್ಬರಿ ಪಾರ್ಕ್ ಬ್ರೇಕ್. ಲೈಫ್ ನಲ್ಲಿ ಫುಲ್ ಮಜಾ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪಾರ್ಕ್. ಲೈಫ್ ನಲ್ಲಿ ಫುಲ್ ಮಜಾ. ತಯಾರಾಗಿದ್ದೀರಾ? ಆಲ್ ರೈಟ್, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ತರಕಾರಿ ಬೇಕಮ್ಮ, ತರಕಾರಿ ಸ್ವಲ್ಪ ಫಾಸ್ಟ್. ಎಸ್ ದೀಪಾ, ತರಕಾರಿ ಬೇಕಮ್ಮ, ತರಕಾರಿ ಚೂಡ. ತರಕಾರಿ ಬೇಕಾ? ಬೇಡಮ್ಮ. ಆನೆ ಬಂತಲ್ಲ, ಬೇಕಮ್ಮ ತರಕಾರಿ. ಏರಿ ಹತ್ತಿತಲ್ಲ, ಹಿರಿರೆ ಬರುತ್ತಲ್ಲ. ಏನಾಯ್ತಪ್ಪ ಪಾರ್ಥ, ಅಂಬೆಗಾಲಿಟ್ಟು ಅಭ್ಯಾಸ ಇಲ್ವೇನಪ್ಪ? ಇದೆ ಸರ್, ಹಾ ಇದೆ. ಆದ್ರೆ ಏನಾಯ್ತು ಗೊತ್ತಾ, ಹಾ ಇದ್ರ ಜೊತೆಗೆ ಅಂಬೆಗಾಲ್ ನಾನು ಯಾವತ್ತೂ ಹಾಕಿಲ್ಲ. ಗಾಡೆಲ್ಲ ಹಾಕೊಂಡು ಅಂಬೆಗಾಲ್ ಹಾಕಿರ್ಲಿಲ್ಲ. ಇಲ್ಲ, ಪಾರ್ಥ ಅವ್ರನ್ನ ನೋಡ್ತಿದ್ರೆ ಅನ್ಸುತ್ತೆ ಅವ್ರ ಅಂಬೆಗಾಲ್ ಇಟ್ಟಿಲ್ಲ, ಡೈರೆಕ್ಟ್ ಆಗಿ Direct ಆಗಿ ನಡೆಯಕ್ ಶುರು ಮಾಡಿದ್ದಾರೆ ಅನ್ಸುತ್ತೆ. ಅಷ್ಟು ಜೋಶ್ ಇದೆ ಅವರಲ್ಲಿ. ಹುಟ್ಟಿದಾಗ್ಲೇ ಎಷ್ಟು ಎಂತೂಸಿಯಾಸಮ್ ಇತ್ತು ಅಂದ್ರೆ ಬೋರಲ್ ಬಿದ್ದ ತಕ್ಷಣ ನೆಕ್ಸ್ಟ್ ನಿಂತ್ಕೊಂಡು ನಡೆದಿದ್ದೆ ಅನ್ಸುತ್ತೆ. ಅಂಬೆಗಾಲ್ ಅಭ್ಯಾಸವೇ ಇಲ್ಲ ನಿಮಗೆ. ಓಕೆ, ಎನಿವೆ ಯೋಗಿ. ನನ್ಗೆ ಅವ್ರು ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ತುಂಬಾ ಖುಷಿ ಆಯ್ತು. ಬಟ್ ಅಟ್ ದ ಸೇಮ್ ಟೈಮ್ ಇವ್ರು ಮಾಡ್ಬಿಟ್ಟಿದ್ರೆ ಇನ್ನೊಂದು ಮಜಾ ಇರೋದು ಟಾಸ್ಕ್ ಅಲ್ಲಿ ಅಂತ ಅನ್ಸ್ತು. ಬಟ್ ಕೆಲವು ಕಡೆ ಅದ ಬೇಜಾರ್ ಮಾಡ್ಕೋಬಿಡಿ. ನನ್ಗ ಅನ್ಸಿದ್ದು ನಿಮ್ ಬೇಕು ಅಂತ ಬೀಳ್ಸೋ ತರ ಏನೋ ಇತ್ತು ಅಂತ ನನ್ಗ ಅನ್ಸಿದ್ದು. ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂತೀರಿ. ಬೇಕು ಅಂತ ಮಾಡಿದ್ದಲ್ಲ ನಾನು. ನನಗೆ ಇದು ಇಲ್ದೇನೆ ಆಗ್ಲಿಕ್ಕೆ ಆಗಲ್ಲ ಸರ್. ಅಂದ್ರೆ ನಾನು ಫಸ್ಟ್ ರಿಮೂವ್ ಮಾಡಿ, ನಾನು ಅವ್ರಿಗೂ ಹೇಳ್ದೆ ಇದು ಫಸ್ಟ್ ರಿಮೂವ್ ಮಾಡಿ, ಇಲ್ಲಾಂದ್ರೆ ಆಗಲ್ಲ ಅಂತ. ಅವ್ರು ಹೇಳಿದ್ರು ಇಲ್ಲ ನಂಗೆ ನೋವಿದೆ ಅಂತ ಹೇಳಿದ್ರು. ನಾನು ಅನ್ಕೊಂಡೆ ಇದಿದ್ದು ಆಗತ್ತೇನೋ, ಇಲ್ಲ ಅಂದ್ರೆ ಅವ್ರು ಯಾಕೆ ಕೊಡ್ತಾರೆ ಇಷ್ಟೆಲ್ಲ? ತುಂಬಾ ಚೆನ್ನಾಗಿ ಆಡ್ಬೋದು. ಸೇಫ್ಟಿಗೋಸ್ಕರ ಕೊಡೋದು. ಬ್ಯಾಲೆನ್ಸಿಂಗ್ ಏನ್ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಇಲ್ಲಿ ಪ್ಯಾಂಟ್ಗೆ ಬೆಲ್ಟ್ಗೆ ಇಲ್ಲಿ ಸಿಕ್ಕೊಂಡ್ ಬಿಡುತ್ತೆ, ಸೊ ಬಿಡಲ್ಲ. ಪ್ರಾಬ್ಲಮ್ ಇಲ್ಲಿ ನೀಯಲ್ಲಿ. ಹಲೋ, ಒಂದ್ ನಿಮಿಷ. ನಾವು ಕೊಟ್ಟಿರೋದು ನಿಮ್ಮ ಸೇಫ್ಟಿಗೆ ಅಂತ, ಅದನ್ನ ಹಾಕೊಂಡೇ ಮಾಡ್ಬೇಕು ಅಂತ ಏನಿಲ್ಲ. ನಿಮ್ ಚಾಯ್ಸ್ ಅದು, ಕರೆಕ್ಟ್ ಅಲ್ವಾ? ಅದನ್ನ ನಾನು ತೆಗಿಬಹುದಿತ್ತು. ನಾನು ಅವ್ರಿಗೆ ಹೇಳ್ದೆ, ಬಟ್ ನಾನ್ ತೆಗಿಯೋದು ಅಂದ್ರೆ ಬೇಡ ಅನ್ಕೊಂಡೆ. ಅದಕ್ಕೆ ಸ್ವಲ್ಪ ಇರ್ಲಿ ಬಿಡಿ, ಪರವಾಗಿಲ್ಲ. ಸ್ಪೋರ್ಟ್ಸ್ ಸ್ಪಿರಿಟ್ ಅಷ್ಟೇ, ಏನು ಮಾಡಕ್ಕಲ್ಲ. ವೆರಿ ನೈಸ್, ವೆರಿ ವೆಲ್ ಟ್ರೈಡ್. ಥ್ಯಾಂಕ್ ಯು. ಕೊನೆ ತಂಡ ಜೇನ್ಗುಡಿಯಿಂದ ಉಳಿದಿರೋದು ರಾಹುಲ್, ಅಪರ್ಣ, ದಯವಿಟ್ಟು ಬನ್ನಿ ಈ ಕಡೆ. ಮಂದ ಅಂಡ್ ಪಾರ್ಥ.
I want Manda to give me an explanation why you are upset. I don't want to blame anybody. I think as a captain, I've failed completely. Why do you think you have failed? I failed, sir. Why? Definitely failed. I could not motivate my team. I could not bring the No, spirit. who is creating a problem? No, for you? nobody, sir. It is my fault. As a captain, I've failed. That's it. I want a big rope, please. ಹ್ಯಾಂಗ್ ಮಾಡ್ಕೋಬೇಡಿ ಪ್ಲೀಸ್. ಏನೋ ಆಗತ್ತೆ, ನಡೀತಾ ಇರುತ್ತೆ ಇದೆಲ್ಲ. Against the whole purpose. There's no point in doing this program only. Or if you want to do, you go ahead and do. I'll walk out. I don't want this. I'm not saying you. Generally, I'm talking about. Generally, what I'm talking about is that I'm not finding spirit. Even I didn't know. Okay, now I want to play a game with you. Okay? Now this game is just to build the team spirit. Everybody is the same. I am also playing with you. So I am also a part of your team. Okay? Team ಕೋಆರ್ಡಿನೇಷನ್ ಹೆಂಗಿದೆ ಬಿಲ್ಡ್ ಮಾಡೋದಕ್ಕೆ, ಟೀಮ್ ಬಿಲ್ಡ್ ಮಾಡೋದಕ್ಕೆ, ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಮಾಡೋದಕ್ಕೆ, ಸಪೋರ್ಟ್ ಮಾಡೋ ಮೆಂಟಾಲಿಟಿ ಬಿಲ್ಡ್ ಮಾಡೋಕ್ಕೆ ಒಂದು ಗೇಮ್ ಆಡಿಸ್ತೀನಿ. ಓಕೆ, ದ ಗೇಮ್ ಇಸ್ ರೋಪ್ ಟು ದ ನೆಕ್ಸ್ಟ್ ಪರ್ಸನ್. Okay, one round of applause, please. Okay, Manda, you're in mood now? Yes, sir. See, my whole purpose ನಾನು ಆಟ ಆಡಿಸಿದಾಗ ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ಬೇಕು, ಯಾರು ಯಾವ ತಂಡ ಅನ್ನೋದು ಇಂಪಾರ್ಟೆಂಟ್ ಆಗ್ಲಿಲ್ಲ. ಅರ್ಥ ಆಗ್ತಿದ್ಯಾ? ಅಲ್ಲಿ ಇದ್ದಿದ್ದು ಒಂದೇ, ಆ ರೋಪ್ ಫುಲ್ ಸುತ್ತಬೇಕು ಅನ್ನೋ ಒಂದೇ ಎಲ್ಲರ ತಲೆಯಲ್ಲಿ ಇತ್ತು. ಅವ್ರು ನಮ್ ತಂಡ, ಇವ್ರು ನಮ್ ತಂಡ ಅಲ್ಲ, ಇವ್ರು ನನ್ನ ಟೀಮ್ ಪಾರ್ಟ್ನರ್, ನನ್ನ ಪಾರ್ಟ್ನರ್ ಅಲ್ಲ, ಅವೆಲ್ಲ ತಲೆಗೆ ಬರಲೇ ಇಲ್ಲ. ಎಲ್ಲರೂ ತಲೆಯಲ್ಲಿದ್ದು ಒಂದೇ ಒಂದು, ಆ ರೋಪ್ ಫುಲ್ ಒಂದ್ ರೌಂಡ್ ಸರ್ಕಲ್ ಹೊಡಿಬೇಕು ಅಂತ. That is what is called team spirit. ಅರ್ಥ ಆಗ್ತಿದ್ಯಾ? ಟೀಮ್ ಅಲ್ಲಿ ದಿ ರಿಸಲ್ಟ್, ದಿ ಅಲ್ಟಿಮೇಟ್ ರಿಸಲ್ಟ್ ಇದೆಯಲ್ಲ, ಅದನ್ನ ಅಚೀವ್ ಮಾಡೋದೇ ಇಂಪಾರ್ಟೆಂಟ್ ಆಗುತ್ತೆ ವಿನಃ ನಮ್ಮ ವೈಯಕ್ತಿಕ ಭಾವನೆಗಳು, ನಮ್ಮ ವೈಯಕ್ತಿಕ ಈರ್ಷೆಗಳು, ನಮ್ಮ ವೈಯಕ್ತಿಕ ಆಸಕ್ತಿಗಳು ಯಾವುದು ಕೌಂಟ್ ಆಗಲ್ಲ. ಕೌಂಟ್ ಆಗೋದು ಫೈನಲ್ ಆಗಿ ನಾವು ಮಾಡ್ತಕ್ಕಂಥ ಕೆಲಸ, ಆಸ್ ಎ ಟೀಮ್, ಆಸ್ ಎ ತಂಡವಾಗಿ ನಾವು ಮಾಡ್ತಕ್ಕಂಥ ಕೆಲಸ ನಾವು ಅಚೀವ್ ಮಾಡ್ತೀವಾ ಇಲ್ವಾ ಅನ್ನೋದು ಅಷ್ಟೇ. ಎಲ್ಲರೂ ಅದೇ ಸ್ಪಿರಿಟ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಆಟ ಆಡಿಸ್ತೆ. ಓಕೆ, ನಾನು ಹತ್ತಿದ್ ಬೇರೆ ಏನಿಲ್ಲ ಸರ್. ನಮ್ ಸೀರಿಯಲ್ ಅಲ್ಲಿ ಎಲ್ರು ನಾನು ಅಳಿಸ್ತಾ ಇರ್ತೀನಿ, ಅದಕ್ಕೆ ಇಲ್ಲಿ ನಾನೇ ಅತ್ತೆ ಅಷ್ಟೇ. ಓಕೆ, ಕಳೆದ ಸುತ್ತಲ್ಲಿ ಅವರು ಒಂದು ಬುಟ್ಟಿ ಹಾಕಿದ್ರು, ಎರಡನೇ ಬುಟ್ಟಿ ಬೆಲ್ ಆದ್ಮೇಲೆ ಹಾಕಿದ್ರು. ನಾನು ಅದನ್ನ ಕೌಂಟ್ ಮಾಡಲ್ಲ, ಬೆಲ್ ಆಗಕ್ ಮುಂಚೆ ಹಾಕ್ಬೇಕಾಗಿತ್ತು. ಓಕೆ, ರೈಟ್. ಈಗ ಶುರು ಮಾಡೋಣ. ಆರ್ ಯು ರೆಡಿ? ದ ಫೈನಲ್ ಟೀಮ್ಸ್. ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ತರಕಾರಿ. ಏ ಬೇಡ, ನಿಧಾನಕ್ಕೆ ಹೋಗು. ತರಕಾರಿ, ಸೊಪ್ಪು, ಕ್ಯಾರೆಟು, ಆಲೂಗೆಡ್ಡೆ, ಸೊಪ್ಪು. 22 ನಿಮಿಷ ಇದೆ. 22 ನಿಮಿಷ. ತರಕಾರಿ, 22 ನಿಮಿಷ. 15 ನಿಮಿಷ. 18. ತರಕಾರಿ, ಸೊಪ್ಪು, 8. ತರಕಾರಿ, ಸೊಪ್ಪು, ಆಲ್ ರೈಟ್, ವಂಡರ್ಫುಲ್. ಜೋರಾದ ಚಪ್ಪಾಳೆ.
ಚಂದ್ರು ಒಳ್ಳೆ ತರಕಾರಿ ಮಾರ್ಕೆಟ್ ಅಲ್ಲಿ ಕೂತಂಗ ಆಯ್ತಲ್ಲ. ಒಳ್ಳೆ ತರಕಾರಿ ಮಾರ್ಕೆಟ್. ಇಬ್ರೇ ಕೂಗ್ತಾ ಇದ್ರು ಕೂಡ ಒಳ್ಳೆ ಮಾರ್ಕೆಟ್ ಅಲ್ಲಿ ಇದ್ದ ಸೌಂಡ್ ಕೇಳಿಸ್ತಾ ಇದ್ದೀನಿ. ಒಂದು ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಇವಾಗ, ಎಸ್ಪೆಷಲಿ ಪಾರ್ಥ ಮಂದ ಮಾಡಿದಾಗ ಪಾರ್ಥ ಮೂವ್ ಮಾಡಿದಂತ ಸ್ಟೈಲ್ ಇದೆಯಲ್ಲ, ಆ ಸ್ಟೈಲ್ ಏನಕ್ಕೆ ಸಾಧ್ಯ ಆಯ್ತು ಅಂದ್ರೆ ನಾವು ಕೊಟ್ಟಿರೋ ಪ್ಯಾಡ್ಸ್ ಇಂದ. ಆ ಪ್ಯಾಡ್ ಹಾಕಿದ್ದಾಗ ಅದನ್ನ ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿದ್ರೆ ಬಹುಶಃ ಅಷ್ಟೇ ಸ್ಪೀಡ್ ಆಗಿ ಎಲ್ಲರೂ ಮಾಡ್ಬೋದಾಗಿತ್ತು ಅಂಡ್ ಅಷ್ಟೇ ಬ್ಯಾಲೆನ್ಸ್ಡ್ ಆಗಿ ಮಾಡ್ಬೋದಾಗಿತ್ತು. ಅಂದ್ರೆ ನಾವ್ ಏನೇ ನಿಮಗೆ ಒಂದು ವಸ್ತು ಕೊಟ್ರೆ ಅದರಿಂದ ನಿಮ್ಗೇನೋ ಅದರಿಂದ ಉಪಯೋಗ ಆಗುತ್ತೆ ಅನ್ನೋ ನಮ್ಮ ಮನಸ್ಸಲ್ಲಿ ಇರುತ್ತೆ. ನಾವ್ ಹೇಳಕ್ಕಾಗಲ್ಲ ಏನು ಉಪಯೋಗ ಆಗುತ್ತೆ ಅಂತ. ನೀವ್ ಅದನ್ನ ಯೋಚನೆ ಮಾಡ್ಬೇಕು, ಅದನ್ನ ಹೆಂಗ್ ಬಳಸ್ಕೋಬೇಕು ಅಂತ ಯೋಚನೆ ಮಾಡ್ಬೇಕು. ದಟ್ಸ್ ವೇರ್ ಯುವರ್ ಕ್ರಿಯೇಟಿವಿಟಿ ಲೈಸ್. ಓಕೆ, ಎನಿವೆ ಚೆನ್ನಾಗಾಯ್ತು. ಈಗ ಒಂದ್ ಕೆಲಸ ಮಾಡೋಣ. ಈ ಕಡೆ ಬಕೆಟ್ ಅಲ್ಲಿ 3 ಬಿದ್ದಿದೆ, 3ರಲ್ಲಿ ನಾನು 3 ಅರ್ಧ ಬಿದ್ದಿದೆ. ಅರ್ಧ ಬಕೆಟ್ ಪೂರ್ತಿ ಹಾಕಿರ್ಲಿಲ್ಲ ಅವರು. ಸೊ ಒಂದು ಅರ್ಧ ತೆಗೆದು ಬಿಡ್ತೀನಿ. ಅರ್ಥ ಆಗ್ತಿದ್ಯಾ? ಅಂದ್ರೆ 2 ಅರ್ಧ ಅಂದ್ರೆ 1 ಇರುತ್ತೆ, 1 ಫುಲ್ ಇರುತ್ತೆ. ಓಕೆ, ಇವಾಗ ಇಬ್ರು ಒಂದೊಂದು ಹಾಕಿದ್ರು, 2 ಟೀಮ್ ಒಂದೊಂದು ಹಾಕಿದ್ರು. ಆದ್ರೆ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಟೈಮ್ ಮಾಡಿದಾಗ ಬೆಲ್ ಆದ್ಮೇಲೆ ಹಾಕಿದ್ರಿಂದ ಅದ್ರೊಳಗೆ ಅರ್ಧ ಬೌಲ್ ಇತ್ತು. ಸೊ ಅರ್ಧ ಬೌಲ್ ತರಕಾರಿ ತೆಗಿತೀನಿ, ಮಿಕ್ಕಿದ್ದನ್ನ ವೇ ಮಾಡ್ತೀವಿ. ಓಕೆನಾ? ಓಕೆ, ರಿಸಲ್ಟ್ಸ್ ಪ್ಲೀಸ್. ಓಕೆ, ಇಲ್ಲಿ ಜೇನುಗೂಡು ತಂಡದ ಬುಟ್ಟಿ ಇದೆ, ಇಲ್ಲಿ ಭಾಗ್ಯವಂತರು ತಂಡದ ಬುಟ್ಟಿ ಇದೆ. ಓಕೆ, ನಾನ್ ಫಸ್ಟ್ ವೇವ್ ಮಾಡ್ಲಾ? ಮಾಡು. ಎಷ್ಟಿದೆ ಅದು? 438 ಗ್ರಾಮ್. ನೆಕ್ಸ್ಟ್ ತರಕಾರಿ ಹಾಕು. 530 ಗ್ರಾಮ್. 530 ಗ್ರಾಮ್ ಕ್ಯಾರೆಟ್. ನೆಕ್ಸ್ಟ್ ಟೊಮ್ಯಾಟೊ. ಟೊಮ್ಯಾಟೊ 770 ಗ್ರಾಮ್ ಟೊಮ್ಯಾಟೊ. ನೆಕ್ಸ್ಟ್ ಕಾಲೆ. ಓಕೆ, ಸೊಪ್ಪು 356 ಗ್ರಾಮ್ ಸೊಪ್ಪು. ಬೀಟ್ರೂಟ್ 402 ಗ್ರಾಮ್ ಬೀಟ್ರೂಟ್. ಕ್ಯಾರೆಟ್ 142 ಗ್ರಾಮ್ ಕ್ಯಾರೆಟ್. ಆಲೂಗೆಡ್ಡೆ 106 ಗ್ರಾಮ್ ಆಲೂಗಡ್ಡೆ. ಖಾಲಿ ಡಬ್ಬ. ಓಕೆ, ಈಗ ನಾವು ರೇಟ್ ಪ್ರಕಾರ ಲೆಕ್ಕ ಹಾಕ್ತಿವಿ. ಯಾರ್ಯಾರು ಎಷ್ಟು ರೇಟ್ ತಗೊಂಡಿದ್ದಾರೆ ಲೆಕ್ಕ ಹಾಕ್ತಿವಿ. 2 ಬುಟ್ಟಿ ವರ್ಸಸ್ 1 ಬುಟ್ಟಿ ಕ್ಯಾಲ್ಕುಲೇಷನ್ ಮಾಡಿ ರಿಸಲ್ಟ್ ಬರುತ್ತೆ ನಮ್ಗೆ. ಅಷ್ಟರಲ್ಲಿ ನಾವು ಯೋಗಿ ಅವ್ರ ಹತ್ರ ಸ್ವಲ್ಪ ಮಾತಾಡೋಣ. ಪಾಪ ಅವರು ಡಲ್ ಆಗಿ ಕೂತ್ಬಿಟ್ಟಿದ್ದಾರೆ. ಅಂಬರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್? ತುಂಬಾ ಚೆನ್ನಾಗಿತ್ತು ಸರ್. ನಾನು ಹೇಳ್ದಂಗೆ ಒಂದು ಹೊಸ ಕಾನ್ಸೆಪ್ಟ್ ಅಲ್ಲಿ ನನ್ನ ಹತ್ರ ಡೈರೆಕ್ಟರ್ ಬಂದು ಈ ರೀತಿ ಒಂದು ಕತೆ ಮಾಡ್ಕೊಂಡಿದೀವಿ, ಸ್ಕ್ರೀನ್ ಪ್ಲೇನೆ ಬೇರೆ ರೀತಿ ಮಾಡ್ಕೊಂಡಿದ್ರು. ಸೊ ಅದು ತುಂಬಾ ಇಂಪ್ರೆಸ್ ಆಯ್ತು ನನ್ಗೆ. ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿ ಸಿನಿಮಾ ಕೂಡ ಮಾಡಿ ಮುಗಿಸಿದ್ದಾರೆ. ಹೌದು, ಒಂದು ಸುದ್ದಿ ಕೇಳಿದ್ದೆ, ತಿಲಕ್ ನಿಮ್ಗೂ ಫೈಟಿಂಗ್ ಅಲ್ಲೇನೋ ಒಂದ್ ಎಟ್ ಬಿತ್ತಂತ ತಿಲಕ್ಗೆ ನಿಮ್ಮಿಂದ. ಸರ್ ನನ್ನಿಂದ ತಿಲಕ್ಗಲ್ಲ, ತಿಲಕ್ಕಿಂದ ನನಗ್ ಬಿತ್ತು ಸರ್. ನನ್ ಸೈಜ್ ಅಲ್ಲಿ ಅವ್ನ್ ಸೈಜ್ ಅಲ್ಲಿ ಅವ್ನ್ ಹೊಡೆಯಕ್ ಆಗುತ್ತಾ ನಾನು? ಒಟ್ಟಲ್ಲಿ ಯಾರಿಗೋ ಒಬ್ರಿಗೆ ಏಟ್ ಬಿದ್ಬಿಡ್ತು ಅಂತ ಕೇಳಿದೆ. ಹೌದು ಸರ್, ಒಂದು ಕೋಲ್ ಸರ್, ಅಂದ್ರೆ ಒಂದು ಇಷ್ಟಪ್ಪ ದೊಣ್ಣೆ ಅಂತ ಹೇಳ್ತೀವಲ್ಲ ಅದನ್ನ ಕಿವಿ ಮೇಲೆ ಹೊಡೆದಿದ್ದು. ಡೈರೆಕ್ಟ್ ಆಗಿ ಕಿವಿಗೆ ಬಿತ್ತು. ಆಕ್ಚುಲಿ ನನ್ ಶೋಲ್ಡರ್ ಹೊಡಿಬೇಕಿತ್ತು, ಮಿಸ್ ಆಗಿ ಕಿವಿಗೆ ಹೊಡೆದಿದ್ದು. ಹೊಡೆದಾಗಿ ಒಂದು 3 ಅವರ್ ನನ್ಗೆ ಕಿವಿ ಕೇಳಿಸ್ತಾ ಇರ್ಲಿಲ್ಲ. ಹಾ, ವಾಪಸ್ ಇಮಿಡಿಯೇಟ್ ಆಗಿ ಬಂದು ಎಲ್ಲ ಟ್ರೀಟ್ಮೆಂಟ್ ತಗೊಂಡು. ನಿಮ್ಗೆ ಅದೇ ತರದ್ ಒಂದು ಹೌದು ಅಭಿನಯಿಸಿದ್ರಿ, ಈಗ ನಿಜವಾದ ಅನುಭವ ಆಗಿದೆ ನಿಮ್ಗೆ? ನಿಜ, ನನ್ಗೆ 3 ಅವರ್ ನನ್ಗೆ ಯಾರು ಏನ್ ಮಾತಾಡ್ತಾರೆ ಅಂತಾನು ಅರ್ಥ ಆಗ್ತಾ ಇಲ್ಲ. ಎಲ್ಲ ಬಂದಿದ್ದಾರೆ, ತುಂಬ್ಕೊಂಡಿದ್ದಾರೆ. ನಾನು ಮುಗೀತು ನನ್ ಕತೆ, ಇನ್ ಮುಂದೆ ನನ್ ಕಿವಿ ಕೇಳ್ಸಲ್ಲ ಅನ್ನೋ ರೇಂಜ್ಗೆ ಭಯ ಆಗಿತ್ತು. ಬಂದು ಅದನ್ನ ಇಲ್ಲೆಲ್ಲ ರೆಡಿ ಮಾಡಿಸ್ಕೊಂಡು ಇವಾಗ ಪರವಾಗಿಲ್ಲ, ಒಂದ್ ರೇಂಜ್ ಕೇಳುತ್ತೆ. ಯಾರನ್ನ ಮಾತಾಡ್ತಾ ಇದ್ರೆ ಲೆಫ್ಟ್ ಹಿಂಗ್ ಹೋಗ್ತೀನಿ, ರೈಟ್ ಅಲ್ಲಿ ಕೇಳ್ಸಲ್ಲ ಹಿಂಗ್. ಈ ಸೂಪರ್ ಜೋಡಿನಲ್ಲಿರೋ ಎಲ್ಲಾ ಜೋಡಿಗಳಿಗೆ ಒಂದು ಇಂಪಾರ್ಟೆಂಟ್ ವಿಚಾರ ಹೇಳ್ಬೇಕು. ಒಂದು ಹಾಟ್ ನ್ಯೂಸ್ ಏನಂದ್ರೆ, ಅಂಬರ ಚಿತ್ರದಲ್ಲಿ ಯೋಗಿ ಅವರು ಹೀರೋಯಿನ್ಗೆ ಕೊಡ್ತಾರೆ. ಜೋಡಿಗಳಿಗೆ ಇವೆಲ್ಲ ಬೇಕಪ್ಪ. ಹೆಂಗಿತ್ತು ಅದು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಕಳ್ದೋಗ್ಬಿಟ್ರು ಹಂಗೆ.
ಆಕ್ಚುಲಿ ಪ್ರತಿ ಸಿನಿಮಾಲು ಕೊಡ್ತಾ ಇರ್ತೀನಿ. ಈ ಸಿನಿಮಾಲಿ ಸ್ವಲ್ಪ ಬೇರೆ ತರ ಏನೋ ತೋರಿಸಿದಾರೆ ಡೈರೆಕ್ಟರ್ ಅಷ್ಟೇ. ಓ ಹೌದಾ? ಅದು ಡೈರೆಕ್ಟ್ರು, ನಾನಲ್ಲ. ನೋಡಿದ್ರ ಕೇಳಿಸ್ಕೊಂಡ್ರ? ಪ್ರತಿ ಸಿನಿಮಾದಲ್ಲೂ ಇರುತ್ತಂತದ್ದು. ಎನಿವೆ, ಸೋ ನೈಸ್, ವಂಡರ್ಫುಲ್. ನೀವು ಅಲ್ಲಿ ಹೋಗಿ ಅದ್ಭುತವಾದಂತ ಸಿನಿಮಾ ಮಾಡಿದಿರಾ, ಇಲ್ಲಿ ಬಂದು ಈ ಅದ್ಭುತವಾದಂತ ಕಾರ್ಯಕ್ರಮ ವೀಕ್ಷಿಸಿದಿರಾ. ಈ ಕಾರ್ಯಕ್ರಮದ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಸರ್ ತುಂಬಾ ಖುಷಿ ಆಗುತ್ತೆ ಸರ್, ಎಲ್ಲಾರನು ಇಲ್ಲಿ ಕರ್ಕೊಂಡ್ಬಂದು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ. ಬಹುಶಃ ಇದು ನಾನ್ ಚಿಕ್ಕ ಹುಡುಗ ಇಂದಾಗಿ ನಾನು ಬಂದಂಗೆ ನನ್ಗೆ ಈ ರೀತಿ ಯಾವ್ದು ಪ್ಲಾಟ್ಫಾರ್ಮ್ ಸಿಕ್ಕಿಲ್ಲ. ವಾ, ನೀವೆಲ್ಲ ಎಷ್ಟು ಅದೃಷ್ಟ ಮಾಡಿದ್ರೆ ನೋಡಿದ್ರಾ? ಓಕೆ ವೀಕ್ಷಕರೇ, ನೀವೇ ನೋಡ್ತಿದಿರಲ್ಲ ನಮ್ ಗಂಡ ಐಕ್ಳು ಹೆಂಗೆ ಪುಟ್ ಪುಟಾಣಿ ಮುದ್ದಾದ ಮಕ್ಳ ತರ ಅಂಬೆಗಾಲಿಟ್ಕೊಂಡು ಅದು ತರಕಾರಿನ ಕ್ಯಾರಿ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ. ಇನ್ನು ಕೆಲವು ಜೋಡಿಗಳಿದ್ದಾರೆ. ಅವರು ಟಾಸ್ಕ್ ನ ಶುರು ಮಾಡೋದಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಸಣ್ಣ ಕ್ಯಾಡ್ಬರಿ ಪರ್ಕ್ ಬ್ರೇಕ್. ಲೈಫ್ ನಲ್ಲಿ ಫುಲ್ ಮಜಾ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪರ್ಕ್. ಲೈಫ್ ನಲ್ಲಿ ಫುಲ್ ಮಜಾ. ಓಕೆ, ಈಗ ನಿಮಗೆ ಈ ಪ್ಲಾಟ್ಫಾರ್ಮ್ ನ ಬಿಟ್ಕೊಡ್ತೀವಿ. ದಯವಿಟ್ಟು ಬನ್ನಿ ನಮ್ ಜೊತೆ ಒಂದು ಡಾನ್ಸ್ ಮಾಡಿ. ಲವ್ ಥ್ರಿಲ್ಲಿಂಗ್ ಸೂಪರ್ ಫೀಲಿಂಗ್ ಆರೆ ನನ್ನ ಡಾರ್ಲಿಂಗ್ ನಿಂಗೆ ವೈಟಿಂಗ್ ನಿಂದೆ ಥಿಂಕಿಂಗ್ ನಾನೇ ನಿನ್ನ ಸಿದ್ಲಿಂಗು ನಾನು ಸ್ವಲ್ಪ ಲೂಸು ನಿನ್ನ ಮೇಲೆ ಕ್ರೇಜು ಮುಡಿಸುವೆ ಬಾರ ನಿಂಗೆ ರೋಸು ನಾನು ಸ್ವಲ್ಪ ಲೂಸು ನಿನ್ನ ಮೇಲೆ ಕ್ರೇಜು ಮುಡಿಸುವೆ ಬಾರ ನಿಂಗೆ ರೋಸು ಲವ್ ಥ್ರಿಲ್ಲಿಂಗು ಸೂಪರ್ ಫೀಲಿಂಗು ಬಾರೆ ನನ್ನ ಡಾರ್ಲಿಂಗು ಡಾನ್ಸ್ ಮಾಡ್ಬೇಕು. ಇವಾಗ ಫುಲ್ ಚಂದ್ರನೇ ಡಾನ್ಸ್ ಮಾಡ್ತಾ ಇದಾರೆ ಅದಕ್ಕೋಸ್ಕರ. ಇಲ್ಲ, ಅವ್ರು ಟೇಕ್ ಓವರ್ ಮಾಡ್ತಾರೆ ಎಲ್ಲದನ್ನು. ಜೊತೆ ಡಾನ್ಸ್ ಮಾಡ್ಲೇಬೇಕು. Shake your body. Come on, move your body. Shake your body. Come on, move your body. Chitara, namora, kapara, sarado. Chitara, namora, kapara, sarado. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇಡೀ ಸುವರ್ಣ ಸೂಪರ್ ಜೋಡಿ ತಂಡದ ಪರವಾಗಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಮತ್ತೆ ಇಡೀ ಕನ್ನಡ ಜನಾಂಗಕ್ಕೆ, ಕನ್ನಡ ಕುಲಕೋಟಿ ಅಭಿಮಾನಿಗಳಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ. ಈ ನಿಮ್ಮ ಅಂಬರ ಸಿನಿಮಾ ಸೂಪರ್ ಡೂಪರ್ 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 ಹಿಟ್ ಆಗಲಿ. ಎಲ್ಲಾ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡೋಷ್ಟು ದೊಡ್ಡ ಹಿಟ್ ಆಗ್ಲಿ, ಅಂಬಾರಿಗಿಂತ ದೊಡ್ಡ ಹಿಟ್ ಆಗ್ಲಿ, ನೀವು ಮಾಡೋ ಎಲ್ಲಾ ಸಿನಿಮಾಗಿಂತ ದೊಡ್ಡ 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 ಹಿಟ್ ಆಗ್ಲಿ. ಓಕೆ, ಆಲ್ ದಿ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಂಗೆ ವೈಟಿಂಗು ನಿಂದೆ ಥಿಂಕಿಂಗು ನಾನೇ ನಿನ್ನ ಸಿದ್ಲಿಂಗು. ಆಮೇಲೆ ಇನ್ನೊಂದು ರಿಕ್ವೆಸ್ಟ್, ಈಗ ರಿಯಾಲಿಟಿ ಶೋ ನಡೀತಿದೆ, ಎಲಿಮಿನೇಷನ್ಗಳಾಗ್ತದೆ. ಫೈನಲಿ ನಾವು ಒಂದು ಫಿನಾಲೆ ಮಾಡ್ತೀವಿ. ಅಂದ್ರೆ ಸುವರ್ಣ ಸೂಪರ್ ಜೋಡಿ ಯಾರು ಅಂತ ಡಿಸೈಡ್ ಮಾಡ್ತೀವಿ. ಆ ಫಿನಾಲೆ ಪ್ರೋಗ್ರಾಮ್ಗೆ ತಾವು ದಯವಿಟ್ಟು ಮತ್ತೆ ಬರಬೇಕು. ನಿಮ್ಮ ಜೋಡಿ ಸಮೇತ ಬನ್ನಿ, ಬಾಮನ್ ಜೊತೆ ಕರ್ಕೊಂಡು ಬನ್ನಿ. ಅವಾಗ ಗೊತ್ತಿಲ್ಲ ಅವಾಗ ಯಾವ ಜೋಡಿ ಆ ಜೋಡಿ ಯಾರಿರ್ತಾರ ಅವ್ರನ್ನ. ತುಂಬಾ ಹೊಟ್ಟೆ ಉರಿತಿದೆ ನನಗೆ. ಯಾಕೆ ಸರ್? ನಾನು ಆತರ ಹೇಳಕ್ ಆಗಲ್ವಲ್ಲ ಅಂತ. ಹೇಳ್ಬೋದು ಸರ್ ನೀವು. ಬೇಡ ಬೇಡ ಬೇಡ, ಇವಾಗ ಹೇಳ್ಬಿಟ್ಟು ಮನೆಗೆ ಹೋಗಿ ಯಾರು ಬೈಸ್ಕೊತಾರೆ.
ನಾನು ಭಾಮ ಬಗ್ಗೆ ಮಾತಾಡಿದ್ರೆ ನಮ್ ಸತ್ಯಭಾಮ ಆಮೇಲೆ ಬೈತಾಳೆ, ಬೇಡ ಇರ್ಲಿ. ಓಕೆ. ಅಲ್ಲ ನನ್ಗೆ ಗೊತ್ತಾಗ್ಬೇಕು ಅದ್ ಯಾರು ಸತ್ಯಭಾಮ ಅಂತ. ಹಲೋ ಸತ್ಯ ಅಲ್ಲಪ್ಪ, ಸತ್ಯಭಾಮ ನೀನೇ ಕಣಮ್ಮ, ಭಾಮ ಬೇರೆ ಯಾರೋ ಬಿಡು. ಅವ್ರು ಆತರ ಹೇಳಲ್ಲ ಅವರು ಎಲ್ಲ ನೋಡ್ರೆ ಬಾಮ್ಮ ಬಾಮ್ಮ ಹಂಗೆ ಅವರು ಭಾಮ ಅಂದ್ರೆ ಅದೇ. ಹೌದೌದು ಬಾಮ್ಮ ಬಾಮ್ಮ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಐ ಹೋಪ್ ಯು ಎಂಜಾಯ್ಡ್. ವಿ ಲುಕ್ ಫಾರ್ವರ್ಡ್ ನೀವು ಫೈನಲ್ಸ್ಗೂ ಬರ್ತೀರಾ ಅಂತ. ಸೊ ಮತ್ತೆ ಎಲ್ಲರೂ ದಯವಿಟ್ಟು ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಯೋಗಿಗೆ ಥ್ಯಾಂಕ್ಸ್ ಹೇಳೋಣ. ಈ ಚಿತ್ರದ ನಿರ್ದೇಶಕರು ಬಂದಿದ್ದಾರೆ ಇಲ್ಲಿ, ದಯವಿಟ್ಟು ಪ್ರಕಾಶ್ ಅವರು ಬರಬೇಕು. ಸೇನ್ ಪ್ರಕಾಶ್ ಅವರು ನಮ್ಗೆ ಬಹಳ ಹಳೇ ಮಿತ್ರರು, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರು ಒಂದ್ ಕಾಲದಲ್ಲಿ. ನನಗೆ ಒಂದು ವಿಚಾರ ಸೇನ್ ಪ್ರಕಾಶ್ ಬಗ್ಗೆ ಗೊತ್ತಿರೋದೇನಂದ್ರೆ, ಮೊದ್ಲಿಂದಾನು ಅಷ್ಟೇ ಇದ್ದಿದ್ದನ್ನ ಇದ್ದಾಗ ಹೇಳ್ತಾರೆ ಅವರು, ಇದ್ದಿದ್ದಂಗೆ ಹೇಳ್ತಾರೆ. ಪಾಪ ಎದ್ ಬಂದ್ ಎದೆ ಗೊತ್ತಂಗೆ ಮಾಡ್ತಾರೆ ಬೇರೆಯವರೆಲ್ಲ. ಆ ಮನೋಭಾವನ ಮಾತ್ರ ಅವ್ರು ಬಿಟ್ಟಿಲ್ಲ ನನಗೆ ಗೊತ್ತಿರೋ ಹಾಗೆ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾರೆ, ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತಾರೆ. ಅಂಬರ ಚಿತ್ರ ನನ್ನ ಪ್ರಕಾರ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಆಸ್ ಎ ಟೆಕ್ನಿಷಿಯನ್ ಡೈರೆಕ್ಟರ್ ನಮಗೂ ಚೆನ್ನಾಗಿದೆ ಅಂತ ಹೇಳ್ತೀವಿ. ಬಟ್ ಆಡಿಯನ್ಸ್ ಎಲ್ಲ ನೋಡಿ ಆ ಸಿನಿಮಾನ ಗೆಲ್ಸಿದ್ರೆ ನಮ್ಗಿನ್ನೂ ಖುಷಿ ಆಗತ್ತೆ. ಡೆಫಿನೆಟ್ ಆಗಿ ನಮ್ಮ ಜನ ನೋಡ್ತಾರೆ. ಯಾಕಂದ್ರೆ ನನಗೆ ಗೊತ್ತಿರೋ ಹಾಗೆ ನಮ್ಮ ಕನ್ನಡದ ಜನತೆ ಯೋಗಿನ ತುಂಬಾ ಪ್ರೀತಿಸ್ತಾರೆ. ಅದು ಅವರ ಫಸ್ಟ್ ಸಿನಿಮಾಯಿಂದ ನಾವು ನೋಡ್ಕೊಂಡ್ ಬಂದಿದೀವಿ. ಯೋಗಿ ಅಂದ್ರೆ ಒಂದು ವಿಶೇಷವಾದ ಆಕರ್ಷಣೆ ಇದೆ. ಆ ಆಕರ್ಷಣೆಯಿಂದ ಸಿನಿಮಾಗೆ ಬರ್ತಾರೆ. ಮತ್ತು ಸಿನಿಮಾ ನೀವು ಚೆನ್ನಾಗಿ ಮಾಡಿರೋದ್ರಿಂದ ಅದನ್ನ ತುಂಬಾ ಪ್ರೀತಿಯಿಂದ ಅದನ್ನ ಬರಮಾಡ್ಕೊಂಡು ಸ್ವಾಗತಿಸಿ ಎದೆಗೆ ತುಂಬಿಕೊಳ್ತಾರೆ. ಡೆಫಿನೆಟ್ ಆಗಿ ಸೂಪರ್ ಹಿಟ್ ಆಗುತ್ತೆ ಅಂಬರ ಅಂತ ಗ್ಯಾರಂಟಿ ನನಗೆ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಶೋ ಬಂದಿದ್ದಕ್ಕೆ. ವಂಡರ್ಫುಲ್. ಓಕೆ, ಈಗ ನಮ್ಮ ಯೋಗಿ ಅವ್ರು ಬಂದಿದ್ರು, ಡ್ಯಾನ್ಸ್ ಮಾಡಿದ್ವಿ, ಮಜಾ ಮಾಡಿದ್ವಿ, ಖುಷಿ ಆಯ್ತು. ಈಗ ರಿಸಲ್ಟ್ ಟೈಮ್. ರಿಸಲ್ಟ್ ಓಕೆ. ನಾನು ರಿಸಲ್ಟ್ ಹೇಳೋದಕ್ಕೆ ಮುಂಚೆ ಇವತ್ತಿನ ತರಕಾರಿ ರೇಟ್ ಎಷ್ಟಿದೆ ಅಂತ ನೋಡೋಣ. ಆಲೂಗಡ್ಡೆ 25 ರೂಪಾಯಿ, ಈರುಳ್ಳಿ 25 ರೂಪಾಯಿ, ಟೊಮ್ಯಾಟೊ 45 ರೂಪಾಯಿ, ಕ್ಯಾರೆಟ್ 55 ರೂಪಾಯಿ, ಮೂಲಂಗಿ 20 ರೂಪಾಯಿ, ಬೀಟ್ರೂಟ್ 40 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ದಂಟಿನ ಸೊಪ್ಪು 1 ಕಟ್ಟಿಗೆ 10 ರೂಪಾಯಿ, ದಪ್ಪ ಮೆಣಸಿನಕಾಯಿ 60 ರೂಪಾಯಿ, ಒಟ್ಟು 300 ರೂಪಾಯಿ. ಓಕೆ, ಇದೆಲ್ಲ 1 kgಗೆ ಅಥವಾ ಒಂದು ದಂಟಿನ ಸೊಪ್ಪು ಹತ್ರ 1 ಕಟ್ಟಿಗೆ, ಮಿಕ್ಕಿದೆಲ್ಲ 1 kgಗೆ. ಓಕೆ, ಇದ್ರ ಪ್ರಕಾರವಾಗಿ ತಗೊಬಂದಂತ ತರಕಾರಿಗಳು. ಭಾಗ್ಯವಂತರ ತಂಡದವರು 1 ದಂಟು ಸೊಪ್ಪು ಕಟ್ಟು 10 ರೂಪಾಯಿ, ಅದ್ರ ವೆಯ್ಟ್ 356 ಗ್ರಾಮ್ಸ್ ಇತ್ತು. ಬೀಟ್ರೂಟ್ 402 ಗ್ರಾಮು 16 ರೂಪಾಯಿ 8 ಪೈಸೆ ಬರುತ್ತೆ. ಕ್ಯಾರೆಟ್ 142 ಗ್ರಾಮು 7 ರೂಪಾಯಿ 81 ಪೈಸೆ ಬರುತ್ತೆ. ಪೊಟ್ಯಾಟೊ ಆಲೂಗಡ್ಡೆ 106 ಗ್ರಾಮು 2 ರೂಪಾಯಿ 50 ಪೈಸೆ ಬರುತ್ತೆ. ಒಟ್ಟು 1006 ಗ್ರಾಮ್ ಅಷ್ಟು ತರಕಾರಿಯನ್ನು ನೀವು ತಗೊಂಡಿದ್ದೀರಾ. ಮಾತ್ರ ನಿಮಗೆ ಸಿಕ್ಕಿರೋ ಖರ್ಚು ಮಾಡಿರೋ ಬೆಲೆ ಎಷ್ಟಪ್ಪ ಅಂದ್ರೆ 36 ರೂಪಾಯಿ 39 ಪೈಸೆ. ಭಾಗ್ಯವಂತರು. ಜೇನುಗೂಡು ಮೂಲಂಗಿ 432 ಗ್ರಾಮು 8 ರೂಪಾಯಿ 76 ಪೈಸಾ. ಕ್ಯಾರೆಟ್ 530 ಗ್ರಾಮು 29 ರೂಪಾಯಿ 15 ಪೈಸಾ. ಟೊಮ್ಯಾಟೊ 770 ಗ್ರಾಮು 34 ರೂಪಾಯಿ 65 ಪೈಸಾ. ಒಟ್ಟು 1748 ಗ್ರಾಮ್ ತರಕಾರಿಯನ್ನು ನೀವು ತಗೊಂಡ್ಬಂದಿದ್ದೀರಾ. ದುಡ್ಡು ಖರ್ಚು ಮಾಡೋದು 72 ರೂಪಾಯಿ 56 ಪೈಸಾ. ಸೊ ಹೀಗಾಗಿ ಎರಡೂ ರೀತಿಯಲ್ಲಿ ಜಾಸ್ತಿ ಸಂಪಾದನೆ ಮಾಡಿದ್ದು ಜೇನುಗೂಡು ಆಗುತ್ತೆ. ಹಾಗಾಗಿ ಈ ಸುತ್ತಿನಲ್ಲಿ ಜೇನುಗೂಡು ತಂಡ ಗೆದ್ದಿದ್ದಾರೆ ಅಂತ ಹೇಳ್ತೀನಿ. ಓಕೆ, ಈಗ ಮುಂದಿನ ಸುತ್ತು ಶುರು ಮಾಡೋಣ. ಓಕೆ, ಮುಂದಿನ ಸುತ್ತು ಏನಪ್ಪಾ ಅಂದ್ರೆ ಬಹಳ ಸಿಂಪಲ್ ಆದಂತ ಟಾಸ್ಕ್. ಏನಿದು? ಓ, ಇಮೇಲ್. ಪ್ರತಿದಿನ ಇಮೇಲ್ ಬರಲ್ಲ ಚಂದ್ರು. ಅಯ್ಯೋ, ನಮ್ಮ ಅತ್ತೆ, ದೊಡ್ಡತ್ತೆ ಸುವರ್ಣಬಾಯಿ. ಓಕೆ, ಹೌದು, ನಾನೇ ಸುವರ್ಣಬಾಯಿ. ಇಲ್ಲಿ ನಡೀತಿರೋದನ್ನ ನಾನು ಗಮನಿಸ್ತಾ ಇರ್ತೀನಿ ಅನ್ನೋದನ್ನ ನೀವು ಯಾರು ಮರಿಬಾರ್ದು. ನಿಮ್ಮಲ್ಲಿ ನಾವು ಒಗ್ಗಟ್ಟನ್ನ ಹೆಚ್ಚಿಸೋ ಸಲುವಾಗಿ ನಿಮ್ಮನ್ನ 2 ತಂಡಗಳನ್ನಾಗಿ ಮಾಡಿದೆ. ಆದ್ರೆ ಇಲ್ಲಿ ಪರಿಸ್ಥಿತಿ ಹದಗೆಟ್ಟು ಇಲ್ಲಿನ ವ್ಯವಸ್ಥೆಯನ್ನೇ ಪ್ರಶ್ನಿಸೋ ಹಾಗಾಗಿದೆ. ಸ್ಪರ್ಧೆಯಲ್ಲಿ ಗೆಲುವು ಅನ್ನೋದು ಕೇವಲ ಪಟ್ಟ, ಹಣ, ಹೆಸರು ಮಾತ್ರ ಅಲ್ಲ. ಇಡೀ ಕನ್ನಡಿಗರ ಪ್ರೀತಿಯನ್ನು ಆಸ್ತಿ, ಖುಷಿಯಿಂದ, ಹುರುಪಿನಿಂದ ಆಡೋದು ಮುಖ್ಯ. ಜನತೆಯಾಗಲಿ ನಾನಾಗಲಿ ಭ್ರಷ್ಟತೆಗೆ ಎಂದು ಮಣೆ ಹಾಕಲ್ಲ. ನೆನಪಿರಲಿ, ಈ ಎಲ್ಲಾ ಬೆಳವಣಿಗೆಯಿಂದ ನಾನು 2ನೇ ಆಟವನ್ನ ರದ್ದು ಮಾಡಿದ್ದೀನಿ.
ಪ್ರಕ್ರಿಯೆ ಮುಂದುವರಿಸೋಣ. ಎರಡು ತಂಡಗಳ ಎಲ್ಲ ಸದಸ್ಯರು ನಿಮ್ಮ ತಂಡದ ಒಂದು ಜೋಡಿಯನ್ನ ಡೇಂಜರ್ ಝೋನ್ಗೆ ಕಳಿಸಬೇಕು. ಒಂದೊಂದು ಚೀಟಿ ಕೊಡ್ತೀವಿ. ಪರಸ್ಪರ ಮಾತಾಡದೆ ಈ ಪ್ರಕ್ರಿಯೆ ನಡೆಯಬೇಕು. ನಿಮಗೆ ಸಿಗುವ ಕಾಲಾವಕಾಶ ಕೇವಲ 1 ನಿಮಿಷ. ಇನ್ನೊಂದು ಮುಖ್ಯವಾದ ವಿಚಾರ ಇದೆ, ಅದನ್ನ ನಾನು ಗೀತಾಳಿಗೆ ಇಮೇಲ್ ಮಾಡ್ತೀನಿ. ಎಲ್ಲರಿಗೂ ನನ್ನ ಆಶೀರ್ವಾದ. ಓಕೆ, ಥ್ಯಾಂಕ್ ಯು ಸುವರ್ಣಬಾಯಿ ಅವರೇ, ದೊಡ್ಡತ್ತೆ ಅವರೇ. ಸೊ ಚೂಡ, ರಿಸಲ್ಟ್ಸ್ ನೋಡೋಕೆ ಮುಂಚೆ ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ಈಗ ತಗೊಳ್ಳಿ ಒಂದು ಸಣ್ಣ ಕ್ಯಾಡ್ಬರಿ ಪರ್ಕ್ ಬ್ರೇಕ್. ಲೈಫ್ ನಲ್ಲಿ ಫುಲ್ ಮಜಾ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪರ್ಕ್. ಓಕೆ, ದೊಡ್ಡತ್ತೆ ಅವ್ರು ಹೇಳೋ ಪ್ರಕಾರ ಎಲಿಮಿನೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಚೀಟಿ ಕೊಡ್ರಿ, ಒಂದೊಂದು ಜೋಡಿಗೆ ಒಂದೊಂದು ಚೀಟಿ ಕೊಡಿ. ಜೋಡಿಗಳಿಗೆ ಚೀಟಿ ಸಿಕ್ಕಿದ್ಯಾ? ಕೈ ಎತ್ತಿ ದಯವಿಟ್ಟು. ಆ ಚೀಟಿ ಮೇಲೆ ನಿಮ್ಮ ಹೆಸರು ಬರ್ದಿದೆಯಾ? ನಿಮ್ಮ ಜೋಡಿ ಹೆಸರು ಬರ್ದಿದ್ಯಾ? ಓಕೆ, ಈಗ ನೀವು ಮಾಡ್ಬೇಕಾಗಿರೋದಷ್ಟೇ, ಒಬ್ಬರೊಬ್ಬ ನಿಮ್ಮ ಜೋಡಿಯಲ್ಲಿ ಮಾತ್ರ ಡಿಸ್ಕಷನ್ ಮಾಡಿ, ಬಟ್ ಬೇರೆ ಜೋಡಿಗಳ ಜೊತೆ ಡಿಸ್ಕಸ್ ಮಾಡಬೇಡಿ. ನಿಮ್ಮ ತಂಡದಲ್ಲಿ ಭಾಗ್ಯವಂತರು ಜೋಡಿಗಳು ಸೇರ್ಕೊಂಡು ಇಂಡಿವಿಜುವಲ್ ಜೋಡಿಗಳಾಗಿ ಒಂದು ಜೋಡಿಯನ್ನ ವೋಟ್ ಔಟ್ ಮಾಡಬೇಕು. ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ಯಾರು ಎಲಿಮಿನೇಟ್ ಆಗಬೇಕು ಅಂತ ನೀವೇ ತೀರ್ಮಾನ ಮಾಡಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ದಯವಿಟ್ಟು ಚೂಡ ಆ ಕಡೆ ಕಲೆಕ್ಟ್ ಮಾಡು, ಪ್ರಕಾಶ್ ಈ ಕಡೆ ಕಲೆಕ್ಟ್ ಮಾಡಿ ನಂಗೆ ತಂದ್ಕೊಡಿ. ಓಕೆ, ನಾವು ನಿಮಗೆ ವೋಟ್ ಔಟ್ ಮಾಡಿ ಅಂತ ಬರ್ಕೊಟ್ಟಿದ್ವಿ. ನಿಮಗೆ ಯಾವ ತಂಡ ಹೊರಗಡೆ, ಯಾವ ಜೋಡಿ ಹೊರಗಡೆ ಹೋಗ್ಬೇಕು ಅಂತ ನಿಮ್ಮ ತಂಡದವರೇ ತೀರ್ಮಾನ ಮಾಡ್ಕೊಂಡ್ರಿ. ಅದನ್ನ ನೀವು ನಮಗೆ ಬರ್ದು ಕೊಟ್ರಿ. ನೀವು ಕೊಟ್ಟಂತ ಅಭಿಪ್ರಾಯ ಮತ್ತು ಇವತ್ತಿನ ಪರ್ಫಾರ್ಮೆನ್ಸ್ ಅಲ್ಲಿ ಯಾರು ಚೆನ್ನಾಗಿ ಮಾಡಿದ್ರು, ಯಾರು ಚೆನ್ನಾಗಿ ಮಾಡಿಲ್ಲ, ಯಾರ್ದು ಎಂಥೂಸಿಯಾಸಮ್ ಇತ್ತು, ಯಾರ್ದು ಎಂಥೂಸಿಯಾಸಮ್ ಇರಲಿಲ್ಲ, ಇವೆಲ್ಲವನ್ನ ಬ್ಯಾಲೆನ್ಸ್ ಮಾಡಿ ನಾವು ಮತ್ತೆ ಈ ಗೇಮ್ನ ಡಿಸೈನ್ ಮಾಡಿದಂಥ ವ್ಯಕ್ತಿಗಳು, ಡೈರೆಕ್ಟ್ರು, ನಾವೆಲ್ಲ ಕೂತ್ಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಜೇನುಗೂಡು ತಂಡದಿಂದ ಡೇಂಜರ್ ಝೋನ್ಗೆ ಬರ್ತಾರವರು ಅಮೃತ ಮತ್ತು ವಿಜಯ್. ಮಿಕ್ಕಿದ 3 ಜೋಡಿಗಳು ಸೇಫ್ ಆಗಿದ್ದೀರಾ? ಹಾಗೆ ಭಾಗ್ಯವಂತರು ತಂಡದಿಂದ ಸೇಫ್ ಆಗಿರೋರು ಪಾರ್ಥ, ಮಂದ, ಮೀನನಾಥ, ಮೀನಾಕುಮಾರಿ. ಈಗ ಉಳಿದಿರೋದು 2 ಜೋಡಿ, ಮೈಲಾರಿ ರೇಣುಕಾ, ಪಾರ್ಥ ಮತ್ತು ಪ್ರಿಯಾ. ಇವರಿಬ್ಬರಲ್ಲಿ ಒಬ್ರು ಡೇಂಜರ್ ಝೋನ್ಗೆ ಬರ್ಬೇಕಾಗತ್ತೆ, ಇನ್ನೊಬ್ರು ಸೇಫ್ ಆಗ್ತಾರೆ. ಯಾರು ಡೇಂಜರ್ ಝೋನ್ ಬರ್ತಾರೆ ಅಂದ್ರೆ ಮೈಲಾರಿ ರೇಣುಕಾ ನೀವು ಸೇಫ್, ಪಾರ್ಥ ಪ್ರಿಯಾ ನೀವು ಡೇಂಜರ್ ಝೋನ್ ಅಲ್ಲಿ ಇದ್ದೀರಾ. ಇದು ಪ್ಯೂರ್ಲಿ ಬೇಸ್ಡ್ ಆನ್ ನಿಮ್ಮ ಟೀಮ್ ಮೇಟ್ಸ್ ಕೊಟ್ಟಿರ್ತಕ್ಕಂಥ ಒಪಿನಿಯನ್ ಮತ್ತು ನಿಮ್ಮ ಪರ್ಫಾರ್ಮೆನ್ಸ್ ಇನ್ ಟುಡೇಸ್ ಟಾಸ್ಕ್. ಓಕೆ, ಈಗ ನಿಮ್ಮಿಬ್ಬರಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ, ಯಾರು ಮುಂದೆ ಕಂಟಿನ್ಯೂ ಮಾಡ್ತಾರೆ ಅನ್ನೋದು ನಮ್ಮ ಮುಂದೆ ಇರೋ ಪ್ರಶ್ನೆ. ಮೊದಲಿಂದಾನು ಪಾರ್ಥ ಮತ್ತು ಪ್ರಿಯಾ ನಿಮ್ಮ ಭಾಗವಹಿಸತಕ್ಕಂಥ ಶೈಲಿ ನಮಗೆಲ್ಲ ಬಹಳ ಖುಷಿ ಕೊಟ್ಟಿದೆ.
ತುಂಬ ಎಂಥೂಸಿಯಾಸಮ್ ಇಂದ ಭಾಗವಹಿಸ್ತೀರಾ, ತುಂಬ ಫೋರ್ಸ್ಫುಲ್ ಆಗಿ ಭಾಗವಹಿಸ್ತೀರಾ, ವೈಲೆಂಟ್ ಜೋಡಿ ಅನ್ನೋ ಹೆಸರಿಗೆ ತಕ್ಕನಾಗೆ ಭಾಗವಹಿಸ್ತೀರಾ. ಓಕೆ, ಆದರೂ ಎಲ್ಲೋ ಒಂದು ಕಡೆ ನಿಮಗೆ ನಾವು ನ್ಯಾಯ ಒದಗಿಸ್ತಾ ಇಲ್ಲ ಅನ್ನೋ ಫೀಲಿಂಗ್ ಬಂದಿದೆಯೋ, ಅಥವಾ ನಿಮಗೆ ನೀವೇ ನಾವು ಸರಿಯಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅನ್ನೋ ಫೀಲಿಂಗ್ ಬಂದಿದೆಯೋ ನಂಗೆ ಗೊತ್ತಿಲ್ಲ. ಇವತ್ತಿನ ಪರ್ಫಾರ್ಮೆನ್ಸು ನಿಮ್ಮದು ಅಷ್ಟು ಚೆನ್ನಾಗಿ ಇರಲಿಲ್ಲ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪರ್ಕ್. ಲೈಫ್ ನಲ್ಲಿ ಫುಲ್ ಮಜಾ. ನೀವು ಸೈಕಲ್ ಓಡಿಸುವಾಗಿದ್ದ ಉತ್ಸಾಹ ಇವತ್ತಿನ ಟಾಸ್ಕ್ ಅಲ್ಲಿ ನಮಗೆ ಸಿಗ್ಲಿಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮ ಜಡ್ಜ್ಮೆಂಟ್ ಬಗ್ಗೆ ಎರಡು ಮಾತು ಇಲ್ವೇ ಇಲ್ಲ ಸರ್. ಓಕೆ, ಯಾವತ್ತಿಗೂ ಇಲ್ಲ. ಅದು ನಮ್ ಜಡ್ಜ್ಮೆಂಟ್ ಬಗ್ಗೆ ಇಲ್ದಿರೋದು ನಂಗೆ ಬಹಳ ಖುಷಿ ಆಯ್ತು. ನಿಮಗೆ ನೀವೇ ನಾವು ಸರಿಯಾಗಿ ಮಾಡ್ತಿಲ್ಲ ಅಂತ ಅನ್ಕೊಂಡಿದ್ರೆ ಅದು ಕೂಡ ನಂಗೆ ಬೇಜಾರಾಗುವಂತ ವಿಚಾರ. ಇಲ್ಲ, ಆ ತರದ್ದೇನೂ ಇಲ್ಲ ಸರ್. ಓಕೆ, ಯಾಕೆಂದ್ರೆ ನಾನು ಹೇಳಿದ್ನಲ್ಲ, ನಿಮ್ಮ ಸೈಕಲ್ ಓಡಿಸುವಾಗಿದ್ದಂತಹ ಜೋಶ್, ಇನ್ಯಾವುದೋ ಒಂದು ಕೆಲಸ ಮಾಡೋದಕ್ಕಂತ ಇದ್ದ ಜೋಶ್, ಆ ಜೋಶ್ ಇವತ್ತು ನಿಮ್ಮಿಬ್ಬರಲ್ಲಿ ನಂಗೆ ಕಾಣಿಸ್ಲೇ ಇಲ್ಲ. ಬಿಗಿನಿಂಗ್ ಇಂದ ಇವ್ ಟಾಸ್ಕ್ ಮಾಡುವಾಗ್ಲೂ ಅಷ್ಟೇ, ಟಾಸ್ಕ್ ಮಾಡದಿರೋ ಸಪರೇಟ್ ಆಗಿ ಕೂತಿದ್ದಾಗ್ಲೂ ಅಷ್ಟೇ ಆ ಜೋಶ್ ನನಗೆ ಕಾಣಿಸ್ತಿಲ್ಲ. ಅದು ಬಹಳ ಬೇಜಾರಾಯ್ತು ನನಗೆ. ಅಂದ್ರೆ ಸೈಕಲ್ ಹೊಡಿಯೋದು ಅಂದ್ರೆ ಡಿಫರೆಂಟ್ ಟಾಸ್ಕ್ ಅಲ್ಲ. ಅಲ್ಲಲ್ಲ, ನಾನು ನೋಡಿ ನಾನು ಐ ಆಮ್ ಟಾಕಿಂಗ್ ಆಫ್ ಇನ್ವಾಲ್ವ್ಮೆಂಟ್. ಆ ಜೋಶ್ ಅಂದ್ರೆ ಇನ್ವಾಲ್ವ್ಮೆಂಟ್. ಅವತ್ತಿದ್ದಂತ ಇನ್ವಾಲ್ವ್ಮೆಂಟ್ ಇವತ್ತು ನನಗೆ ಕಾಣಿಸ್ತಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಫ್ರಾಂಕ್ಲಿ ಸ್ಪೀಕಿಂಗ್, ಇಲ್ಲಿ ಇಷ್ಟು ಲೈಟ್ಸ್ ಅಂಡ್ ಇದರಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಆಲ್ರೆಡಿ ಎನರ್ಜಿ ಡ್ರೈನ್ ಔಟ್ ಆಗಿದೆ ಸರ್. ಸೊ ಪ್ರಾಬಬ್ಲಿ ಅದೊಂದು ರೀಸನ್. ಡೋಂಟ್ ವರಿ, ನಿಮಗೆ ನಾವು ಒಂದು ಪರ್ಕ್ ವಿತ್ ಗ್ಲೂಕೋಸ್ ಕೊಡ್ತೀವಿ, ಎನರ್ಜಿ ಪ್ಲೀಸ್. ಓಕೆ, ಅಮೃತ ಮತ್ತು ವಿಜಯ್, ನಾವು ನಿಮ್ಮ ಪಾರ್ಟಿಸಿಪೇಷನ್ ನಾವು ಪ್ರತಿ ದಿವಸ ಬಂದು ನೋಡ್ತಾನೆ ಇದ್ದೀವಿ. ವಿಜಯ್ ಯಾಕೋ ಸ್ವಲ್ಪ ಮಾಡ್ಬೇಕಾ ಬೇಡವಾ ಅಂತಾನೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಅಮೃತ ಫುಲ್ ಇನ್ವಾಲ್ವ್ಮೆಂಟ್ ಇರ್ತಾರೆ. ಅದು ಎಲ್ಲೋ ಒಂದ್ ಕಡೆ ನಮಗೆ ಏನಿದು ಯಾಕೆ ಅನ್ನೋ ಒಂದು ಭಾವನೆ ಬರುತ್ತೆ. ಇವತ್ತಿನ ಟಾಸ್ಕಲ್ಲೂ ಕೂಡ ಕೋಆರ್ಡಿನೇಷನ್ ಸ್ವಲ್ಪ ಎಲ್ಲ ಹೆಚ್ಚು ಕಡಿಮೆ ಆಗಿ ಒಂದು ರೌಂಡ್ ಮಾಡೋಕ್ಕಾಗಲಿಲ್ಲ. ನಿಮ್ಮಿಬ್ಬರ ಮಧ್ಯ ಒಳ್ಳೆ ಬಾಂಧವ್ಯ ಬೆಳಿಬೇಕು, ಒಳ್ಳೆ ಕೆಮಿಸ್ಟ್ರಿ ಆಗಬೇಕು ಅಂತಾನೆ ಈ ಆಟ ಆಡಿಸ್ತಾರೆ. ನೀವಿಬ್ರು ಈಕ್ವಲ್ ಆಗಿ ಇನ್ವಾಲ್ವ್ ಆದ್ರೇನೆ ಒಂದು ಟಾಸ್ಕ್ ಮಾಡಕ್ ಸಾಧ್ಯ. ಎಲ್ಲೋ ಒಂದ್ ಕಡೆ ಆ ಬ್ಯಾಲೆನ್ಸ್ ಸಿಕ್ಕಿಲ್ಲ. ಅಮೃತ ತೋರಿಸುವಷ್ಟು ಇನ್ವಾಲ್ವ್ಮೆಂಟು ನನಗೆ ವಿಜಯಲ್ಲಿ ಕಾಣಿಸ್ತಿಲ್ಲ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ನಿಮಗೆ ನನ್ಗನ್ಸುತ್ತೆ ಚಂದ್ರು ತುಂಬಾ ಅವರು ಟೆನ್ಷನ್ ಮಾಡ್ಕೋತಾ ಇದ್ದಾರೆ ಅಂತ. ವಿಜಯ್ ತುಂಬಾ ಟೆನ್ಷನ್ ಮಾಡ್ಕೋತಾರೆ. ಸ್ವಲ್ಪ ಗಾಬರಿ ಆಗುತ್ತೋ ಇಲ್ವೋ ಅನ್ನೋದು ಮೊದಲೇ ನಿಮ್ಗೆ ಆ ಭಾವನೆ ಇದೆಯಾ? ಗಾಬರಿ ಇಲ್ಲ, ಬಟ್ ದಿಸ್ ಫಸ್ಟ್ ಟೈಮ್ ಈ ತರ ಗೇಮ್ಸ್ ಆಡ್ತಾ ಇರೋದು. ಸೊ ಯೂಶಲಿ ಡೋಂಟ್ ಹ್ಯಾವ್ ಇಂಟ್ರೆಸ್ಟ್ ಇನ್ ಗೇಮ್ಸ್. ಐ ನೆವರ್ ಪಾರ್ಟಿಸಿಪೇಟೆಡ್. ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ತರ. ಅಲ್ಲ, ಇಲ್ಲಿ ಬಂದಿರೋ ಜೋಡಿಗಳೆಲ್ಲ ಮೊದಲನೇ ಸಲನೇ ಆಡ್ತಾ ಇರೋದು. ಅವ್ರು ಯಾಕಂದ್ರೆ ಸ್ಕೂಲು ಕಾಲೇಜಸ್ ಎಲ್ಲ ಆಟ ಆಡಿರ್ತಾರೆ. ಈ ತರ ಗೇಮ್ಸ್ ನನ್ನ ಲೈಫಲ್ಲೇ ಆಡಿಲ್ಲ. ಸೊ ಇಟ್ಸ್ ವೆರಿ ನ್ಯೂ ಟು ಮೀ. ಬಹಳ ಸಂತೋಷ ಅದು ಕೇಳಿ, ನೀವು ಲೈಫಲ್ಲಿ ಆಟ ಆಡಿಲ್ಲ ಅಂತ. ಅದು ಆಕ್ಚುಲಿ ಲೈಫಲ್ಲಿ ಆಟ ಆಡಿಲ್ಲ ಅಂದಮೇಲೆ ಈಗ ಒಂದು ಅವಕಾಶ ಸಿಕ್ಕಿದಾಗ ಸಂಪೂರ್ಣವಾಗಿ ಆಡಬೇಕು, ಅದ್ರ ಮಜಾ ತಗೋಬೇಕು ಅಂತ ನಮ್ಮ ಅಭಿಪ್ರಾಯ. ನಾನು ಯಾವತ್ತು ಆಡಿಲ್ಲ, ನಾನು ಹೆಂಗ್ ಆಡೋದು ಅಂತ ಯೋಚನೆ ಮಾಡಿದ್ರೆ ಮತ್ತೆ ಇವೆಲ್ಲ ಆಡಲ್ಲ. ನೀವು ಅರ್ಥ ಆಗ್ತಿ ಹೇಳ್ತಿರೋದು? ಅವಕಾಶ ಸಿಕ್ಕಿದಾಗ ಉಪಯೋಗಿಸ್ಕೊಂಡ್ಬಿಡ್ಬೇಕು. ನಾನು ಯಾವಾಗ್ಲೂ ಹೇಳ್ತೀನಲ್ಲಪ್ಪ, ನೆವರ್ ಮಿಸ್ ಅನ್ ಆಪರ್ಚುನಿಟಿ ಅಂತ. ಬರೀ ತಪ್ಕೊಳಕ್ಕೆ ಅನ್ಕೊಂಡ್ಯಾ? ಇದಕ್ಕೂ ಕೂಡ ಓಕೆ. ಎನಿವೆ, ನಿಮ್ಮಿಬ್ರಲ್ಲಿ ಒಂದು ಜೋಡಿ ಸೇಫ್ ಆಗತ್ತೆ, ಒಂದು ಜೋಡಿ ಎಲಿಮಿನೇಟ್ ಆಗಬೇಕಾದಂತ ಸಂದರ್ಭ ಇದು. ಆದ್ರೆ ನಾವು ಒಂದು ಟ್ವಿಸ್ಟ್ ಕೊಡೋಣ ಅಂತ ಇದ್ದೀವಿ. ಟ್ವಿಸ್ಟ್ ಏನಂದ್ರೆ, ಭಾರತ, ಪ್ರಿಯಾ, ನೀವು ದಯವಿಟ್ಟು ಜೇನುಗೂಡು ತಂಡಕ್ಕೆ ಹೋಗಿ, ಅದೇ ನಿಮಗೆ ಕೊಡೋ ಶಿಕ್ಷೆ. ಅಮೃತ, ವಿಜಯ್, ನೀವು ಭಾಗ್ಯವಂತರ ತಂಡಕ್ಕೆ ಬನ್ನಿ. There is no elimination. There is only a punishment. ಪನಿಷ್ಮೆಂಟ್ ಏನಪ್ಪಾ ಅಂದ್ರೆ, ನೀವಿಬ್ರು ಸರಿಯಾಗಿ ಇವತ್ತು ಪರ್ಫಾರ್ಮ್ ಮಾಡದೇ ಇರೋದ್ರಿಂದ ಎಲಿಮಿನೇಟ್ ಮಾಡಲ್ಲ, ನಿಮ್ಮನ್ನ ಟೀಮಿಂದ ಬೇರೆ ಟೀಮ್ ಕಳಿಸ್ಬಿಡ್ತೀವಿ, ಅವ್ರನ್ನ ಈ ಟೀಮ್ ಕಳಿಸ್ತೀವಿ. ಸೊ ನೀವು ನಾಳೆಯಿಂದ ಆ ಟೀಮ್ ಆಡ್ತೀರಾ, ಜೇನುಗೂಡುಗೆ ಆಡ್ತೀರಾ. ವಿಜಯ್ ಮತ್ತು ಅಮೃತ ಭಾಗ್ಯವಂತರು ಆಡ್ತಾರೆ. ದಯವಿಟ್ಟು ಆ ಕಡೆ ಈ ಕಡೆ ಶಿಫ್ಟ್ ಆಗಿ, ಈ ಮನೆಯಿಂದ ಆ ಮನೆಗೆ ಹೋಗಿ ಆ ಮನೆ ತೊಳಿ. ಓಕೆ,
ಬಲಗಾಲಿಂದ ಒತ್ಸಿ ಒಳಗ್ ಕರ್ಕೊಂಡ್ರ? ಓಕೆ, ಈಗ ನಾವು ಅಲ್ಲಿ ಬರ್ತೀವಿ, ಯಾಕಂದ್ರೆ ನಾವು ಚೌಚೌ ಬಾತ್ ಹೇಳ್ಬೇಕಲ್ವಾ. ಓಕೆ, ಇವತ್ತಿನ ಚೌಚೌ ಬಾತ್ ಏನಪ್ಪಾ ಅಂದ್ರೆ, ನೋಡಿ, ಒಂದು ಸಂಸಾರದಲ್ಲಿ ಗಂಡ ಹೆಂಡತಿ ಇವರಿಬ್ಬರ ಮಧ್ಯೆ ಬ್ಯಾಲೆನ್ಸ್ ಸರಿಯಾಗಿರ್ಬೇಕು. ಆ ಬ್ಯಾಲೆನ್ಸ್ ಸರಿಯಾಗಿದ್ದಾಗ ಮಾತ್ರ ಸಂಸಾರ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅಂತ ತಿಳಿಸೋಕೆ ಇವತ್ತಿನ ಆಟ ಮಾಡಿದ್ದು, ಬ್ಯಾಲೆನ್ಸ್ ಬಗ್ಗೆ ಇವತ್ತಿನ ಎಪಿಸೋಡ್ ಮಾಡಿದ್ದು. ಎಷ್ಟೋ ಸಂಸಾರಗಳಲ್ಲಿ ಗಂಡ ಹೊರಗೆ ಹೋಗಿ ದುಡಿತಾನೆ, ಅವನು ಇಡೀ ಸಂಸಾರದ ಭಾರವನ್ನ ಅವನು ತಗೊಳ್ತಾನೆ. ಮನೆಯಲ್ಲಿ ಹೆಂಡತಿ ದುಡಿತಾಳೆ, ಅವಳು ಗಂಡನ ಭಾರವನ್ನ ಕಡಿಮೆ ಮಾಡೋದಕ್ಕೆ ದುಡಿತಾಳೆ, ಸಂಸಾರದ ಭಾರವನ್ನ ಕಡಿಮೆ ಮಾಡೋದಕ್ಕೆ ಮನೆಯಲ್ಲಿ ದುಡಿತಾಳೆ. ಇಬ್ರು ದುಡಿಯುವುದು ಸಂಸಾರ ಚೆನ್ನಾಗಿರ್ಬೇಕು ಅಂದ್ರೆ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಅಂತ. ಯಾವ್ದಾರು ಒಂದು ಹೆಚ್ಚು ಕಡಿಮೆ ಆದ್ರೆ ಅದು ವರ್ಕ್ ಆಗೋದಿಲ್ಲ, ಆ ಸಂಸಾರ ವರ್ಕ್ ಆಗೋದಿಲ್ಲ. ಸೊ ಚೌಚೌಬಾತ್ ಏನಪ್ಪ ಅಂದ್ರೆ, ಸಂಸಾರದಲ್ಲಿ ಸ್ವರ ಸರಿಯಾಗಿದ್ರೆ ತಕ್ಕಡಿ ಸರಿಯಾಗಿ ಹೋಗುತ್ತೆ, ಸ್ವರ ಸರಿಯಾಗಿಲ್ದರೆ ಬೆಪ್ಪ ತಕ್ಕಡಿಗಳಾಗ್ತೀವಿ. ಓಕೆ, ಸೊ ಇವತ್ತಿನ ಟಾಸ್ಕ್ ಮುಗೀತು, ಪನಿಷ್ಮೆಂಟ್ ಆಯ್ತು, ನೋ ಎಲಿಮಿನೇಷನ್. ಐ ಆಮ್ ವೆರಿ ಹ್ಯಾಪಿ ಫಾರ್ ಆಲ್ ಆಫ್ ಯು. ದಯವಿಟ್ಟು ಟೀಮ್ ಸ್ಪಿರಿಟ್ ಮೇಂಟೈನ್ ಮಾಡ್ಕೊಳ್ಳಿ. ಇಲ್ಲಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮನ ಮುಗಿಸೋಂತ ಸಮಯ ಬಂದಿದೆ. ಓಕೆ ಓಕೆ, ಒಂದ್ ನಿಮಿಷ. ಜೋಡಿ ಓಹೋ, ಸುವರ್ಣಬಾಯಿ ದೊಡ್ಡತ್ತೆ ಇಮೇಲ್ ಕಳ್ಸಿರ್ಬೇಕು. ನೋಡು ನೋಡು ನೋಡು, ಒಂದ್ ನಿಮಿಷ ಬಂದೆ, ಇಮೇಲ್ ಬಂದಿದೆ, ಚೆಕ್ ಮಾಡ್ಬಿಡ್ತೀವಿ. ನೋಡಿ ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಸೂಪರ್ ಜೋಡಿ ಪವರ್ಡ್ ಬೈ ಕ್ಯಾಡ್ಬರಿ ಪಾಕ್. ಲೈಫ್ ನಲ್ಲಿ ಫುಲ್ ಮಜಾ. ದೊಡ್ಡತ್ತೆ ಸುವರ್ಣ ಬಾಯಿ ಇಮೇಲ್ ಮಾಡಿದ್ದಾರೆ, ಹೋಗ್ತೀನಿ. ಈ ಮನೆಗೆ 10 ಜೋಡಿಯನ್ನ ಆಯ್ಕೆ ಮಾಡಲು ಎಲ್ಲಾ ಕುಟುಂಬದಿಂದ ಸಾಕಷ್ಟು ಜೋಡಿಗಳನ್ನು ಗಣನೆಯಲ್ಲಿದ್ದವು. ಈ ಎಲ್ಲಾ ಜೋಡಿಗಳಲ್ಲಿ ಇಲ್ಲಿ ಬರುವ ಅದೃಷ್ಟವಿದ್ದದ್ದು ನಿಮ್ಮೆಲ್ಲರಿಗೆ ಮಾತ್ರ. ಕನ್ನಡ ನಾಡಿನ ಜನತೆಯ ಪ್ರೀತಿ ಗಳಿಸಿ ಭಾಗ್ಯವಂತರಾಗಲು ನೀವು ಜೇನುಗೂಡಿನಂತಿದ್ದರೆ ಮಾತ್ರ ಸಾಧ್ಯ. ಇಷ್ಟೆಲ್ಲ ಆದ ನಂತರವೂ ನನ್ನ ಹಾಗೂ ಚಂದ್ರು ಗೀತರ ಮೇಲೆ ಇನ್ನೂ ಯಾರಿಗಾದರೂ ಅನುಮಾನ ಸಂದೇಹಗಳಿದ್ದರೆ ಈ ಮನೆಯನ್ನು ಬಿಟ್ಟು ಹೊರ ಹೋಗಬಹುದು. ಆದರೆ ನನಗೆ, ಚಂದ್ರು ಗೀತಾರಿಗೆ, ಮನೆಯ ಸದಸ್ಯರಿಗೆ, ಕನ್ನಡ ಜನತೆಗೆ ಸವಿವರವಾಗಿ ಕಾರಣ ನೀಡಬೇಕು. ಆ ಒಂದು ಜೋಡಿ ಅಥವಾ ಜೋಡಿಗಳ ಬದಲಿಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಬೇರೆ ಜೋಡಿಗಳನ್ನು ಕರೆತರುತ್ತೇನೆ. ನಿಮ್ಮ ನಿರ್ಧಾರವನ್ನ ನನಗೆ ತಿಳಿಸಿ. ನನ್ನ ಮೇಲೆ ನಂಬಿಕೆ ಇದ್ದವರಿಗೆ ಮಾತ್ರ ನನ್ನ ಆಶೀರ್ವಾದಗಳು. ಇಂತಿ ನಿಮ್ಮೆಲ್ಲರ ದೊಡ್ಡತ್ತೆ ಸುವರ್ಣಬಾಯಿ. ನಾನು ಅದೇ ಅನ್ಕೊಂಡೆ, ಚಂದ್ರು ಏನು ಫಸ್ಟ್ ಯಾವಾಗಲೂ ಎಲ್ಲರಿಗೂ ನಮ್ಮ ಆಶೀರ್ವಾದಗಳು ಅಂತ ಹೇಳ್ತಾ ಇದ್ರು, ಇದು ಏನೂ ಹೇಳಿಲ್ಲ, ಸುಮ್ಮನೆ ಪತ್ರ. ಓಕೆ, ಬಹುಶಃ ದೊಡ್ಡತ್ತೆಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿದೆ ಅನ್ಸುತ್ತೆ. ಅವರು ಎಲಿಮಿನೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಲಿ ಅಂದರು. ನಾನು ಎಲಿಮಿನೇಷನ್ ಮಾಡೋದು ಬೇಡ, ಎಲ್ಲ ನಮ್ಮ ಮನೆಯ ಸದಸ್ಯರು ಇರಲಿ, ಬಹುಶಃ ಟೀಮಲ್ಲಿ ಹೊಂದ್ಕೊಳಕ್ ಆಗಿರ್ಲಿಲ್ವೇನೋ ಅವ್ರಿಗೆ ಅಂತ ನಾನು ಎಲಿಮಿನೇಷನ್ ಪ್ರೋಸೆಸ್ ಕ್ಯಾನ್ಸಲ್ ಮಾಡಿ ಈ ತಂಡದಿಂದ ಆ ತಂಡಕ್ಕೆ, ಆ ತಂಡದಿಂದ ಈ ತಂಡಕ್ಕೆ ವರ್ಗಾವಣೆ ಮಾಡಿದೆ. ಹಾಗಾಗಿ ಅವರು ನಮಗೆ ಇವಾಗ ಇಮೇಲ್ ಕಳಿಸಿದ್ದಾರೆ. ಇದ್ರ ಪ್ರಕಾರ ಯಾವ್ದಾದ್ರು ಜೋಡಿ ನೀವು ಅಸಮಾಧಾನ ಇದ್ದು ಈ ಕಾರ್ಯಕ್ರಮದ ಬಗ್ಗೆ, ನಮ್ಮ ತೀರ್ಪಿನ ಬಗ್ಗೆ, ಈ ಕಾರ್ಯಕ್ರಮದಲ್ಲಿ ಟಾಸ್ಕ್ಗಳ ಬಗ್ಗೆ ಯಾವುದೇ ರೀತಿಯಾದ ಅಸಮಾನ ಇದ್ದು ನೀವು ಇನ್ನು ಮುಂದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರ್ದು ಅನ್ನೋ ಇಚ್ಛೆ ಇದ್ರೆ ತಾವು ಈ ಆಟದಿಂದ ಕ್ವಿಟ್ ಮಾಡ್ಬೋದು. ನಾವು ಯಾರನ್ನು ಎಲಿಮಿನೇಟ್ ಮಾಡ್ತಲ್ಲ, ದಿಸ್ ಬಿಕಮ್ಸ್ ಎ ಕ್ವಿಟ್ಟಿಂಗ್ ಪ್ರೋಸೆಸ್. ಸೊ ನಿಮ್ಮೆಲ್ರಿಗೂ 1 ನಿಮಿಷ ಕಾಲಾವಕಾಶ ಕೊಡ್ತೀನಿ, ಯೋಚನೆ ಮಾಡಿ. ಇರ್ಬೇಕು ಅಂತ ಇದ್ರೆ ಸಂತೋಷವಾಗಿರಿ, ಅಲ್ಲ ಇದು ಉದ್ದೇಶ ಹೋಗ್ಬೇಕು ಅಂತಿದ್ರೆ ಯಾತಕ್ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋಗಿ. ಸೊ ನಮ್ಮಲ್ಲಿ ತಪ್ಪಿದ್ರೆ ನಾವು ತಿದ್ಕೋಬಹುದು ಅನ್ನೋ ಉದ್ದೇಶ ಅಷ್ಟೇ. ಅಲ್ಲ ಇದು ಮಾಡ್ತಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾರು ಇಲ್ಲಿ ಬಲವಂತವಾಗಿ ನಾವಿಲ್ಲಿ ಕೂಡಿ ಹಾಕಕ್ಕೆ ನಮ್ಗೆ ಇಷ್ಟ ಇಲ್ಲ. ಮನಸ್ಫೂರ್ತಿಯಾಗಿ ಇಲ್ಲಿ ಬಂದು ಆಡೋರಿಗೆ ಮಾತ್ರ ಇಲ್ಲಿ ಅವಕಾಶ ಕೊಡೋದು ಒಳ್ಳೇದು ಅಂತ ದೊಡ್ಡತ್ತೆಯವರ ಭಾವನೆ. ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. 1 ನಿಮಿಷ ಕಾಲಾವಕಾಶ.
8, 7, 6, 5, 4, 3, 2, 1. ನಿಮ್ಮ ಕಾಲಾವಕಾಶ ಮುಗ್ದಿದೆ. ಓಕೆ, ಈಗ ನಿಮ್ಮಲ್ಲಿ ಯಾರಾದ್ರೂ ಕ್ವಿಟ್ ಮಾಡಬೇಕು ಅಂತ ಇದ್ದೀರಾ? ಓಕೆ, ಕ್ಯಾಪ್ಟನ್ ಮಾತಾಡಬೇಕು. ನಮ್ ಜೇನ್ ಗುಡಿಂದ ಯಾರೊಬ್ರು ಹೋಗಕ್ ಇಷ್ಟ ಪಡ್ತಾ ಇಲ್ಲ. ವಂಡರ್ಫುಲ್, ಖುಷಿಯಾಗಿ ಹೇಳಮ್ಮ ಅದನ್ನ. ನಮ್ ಜೇನ್ ಗುಡಿಂದ ಯಾರೊಬ್ರು ಹೊರಗಡೆ ಹೋಗಕ್ ಇಷ್ಟ ಪಡಲ್ಲ. ವಂಡರ್ಫುಲ್. ನಮ್ ಪರ್ಫಾರ್ಮೆನ್ಸ್ ಅದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವಾಗಿ ಎಲಿಮಿನೇಟ್ ಮಾಡೋರ್ಗುನು ನಾವು ನಮ್ಮ ಮನೆಯಿಂದ ಹೊರಗಡೆ ಹೋಗಲ್ಲ. ಜೇನುಗೂಡು ಆಯ್ತು. ಭಾಗ್ಯವಂತರು ನೀವ್ ಹೇಳಿ. ಸದ್ಯಕ್ಕೆ ಯಾರಿಗೂ ಹೊರಗಡೆ ಹೋಗೋದಕ್ಕೆ ಇಷ್ಟ ಇಲ್ಲ ಸರ್. ವಂಡರ್ಫುಲ್, ಚಪ್ಪಾಳೆ. ಪ್ರಶ್ನೆ ಇಲ್ಲಿ ಸದ್ಯಕ್ಕೆ ಅಂದ್ರೆ ಏನರ್ಥ ಅಂತ ಗೊತ್ತಾಗಿಲ್ಲ. ಎಲಿಮಿನೇಟ್ ಮಾಡೋವರೆಗೂ ಅಂತ. ದಟ್ ಇಸ್ ಗುಡ್. ಖುಷಿಯಾಗಿ ಹೇಳಿ. ನೀವ್ ಎಲಿಮಿನೇಟ್ ಮಾಡೋವರೆಗೂ ಯಾರು ವಂಡರ್ಫುಲ್. ಐ ಆಮ್ ಸೋ ಹ್ಯಾಪಿ ಫಾರ್ ಆಲ್ ಆಫ್ ಯು. ಒಂದೇ ಒಂದು ರಿಕ್ವೆಸ್ಟ್ ಸರ್, ಇನ್ ಎನಿ ಫ್ಯೂಚರ್ ರೌಂಡ್ ನಾವೆಲ್ಲ ಒಟ್ಟಿಗೆನೆ ಇರ್ತೀವಿ. ನಮ್ಗೆ ಅವಕಾಶ ಕೊಡಬೇಡಿ ಎಲಿಮಿನೇಟ್ ಮಾಡೋದು. ನೀವ್ ಏನೇ ಡಿಸಿಷನ್ ತಗೊಂಡ್ರು ನಾವೆಲ್ಲರೂ ಭದ್ರಾಗಿರ್ತೀವಿ. ಇದು ನಾವೆಲ್ಲ ಒಟ್ಟಿಗೆ ಇರೋದ್ರಿಂದ ನೀವು ಇಲ್ಲಿ ತಿರ್ಗಾ ನಮ್ ಒಗ್ಗಟ್ಟಲ್ಲಿ ಇರಿ ಅಂತೀರಿ. ನಮ್ಗೆ ಒಂದ್ ದಿವಸ ಒಬ್ಬ ಇಡುತ್ತಾನೆ, ನೆಕ್ಸ್ಟ್ ಡೇ ಚೆನ್ನಾಗಿ ನಡ್ಕೊಂಡು ಹೋಗ್ತಾನೆ. ನಾವ್ ಇವತ್ತು ಅವನ ಬೇಡ ಅಂತ ಹೇಳೋದಿಕ್ ಆಗಲ್ಲ. ಸೊ ದಯವಿಟ್ಟು ಅಂತ ಅವಕಾಶ ಯಾರಿಗೂ ಮಾಡ್ಕೊಡ್ಬಿಡಿ. ನೀವೇ ಡಿಸಿಷನ್, ಯುವರ್ ಡಿಸಿಷನ್ ಇಸ್ ಫೈನಲ್. ನಮ್ಗೆ ಆ ಜವಾಬ್ದಾರಿ ಹೊರಿಸ್ಬೇಡಿ ದಯವಿಟ್ಟು. ನೀವ್ ಏನೇ ಹೇಳಿದ್ರು ವಿಲ್ ಅಕ್ಸೆಪ್ಟ್ ದಟ್ ಅಷ್ಟೇ. ಅದನ್ನ ಮಾತ್ರ ಮಾಡ್ಬೇಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಟ್ ಈ ಪ್ರಕ್ರಿಯೆ ಇವತ್ತು ಮಾಡಿದ ಕಾರಣ ಅಂದ್ರೆ ನಿಮ್ಮಲ್ಲಿ ನೀವೇ ಡಿಸೈಡ್ ಮಾಡಿ ಯಾರು ಎಲಿಮಿನೇಟ್ ಆಗ್ಬೇಕು ಅಂತ ಹೇಳಿದ್ದಾಗ್ಲಿ, ಅಥವಾ ನಿಮ್ಮಲ್ಲಿ ಯಾರು ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ನೀವೇ ಡಿಸೈಡ್ ಮಾಡಿ ಅಂತ ಹೇಳಿದ್ದ ಕಾರಣ ಇಷ್ಟೇ. ನಾನು ಒಂದು ಟೀಮ್ ಬಿಲ್ಡಿಂಗ್ ಎಕ್ಸರ್ಸೈಸ್ ಮಾಡಿದೆ. ನಿಮ್ಮಲ್ಲಿ ಆ ಟೀಮ್ ಸ್ಪಿರಿಟ್ ಹುಟ್ಕೊಂಡಿದ್ಯೋ ಇಲ್ವೋ ಅಂತ ತಿಳಿಬೇಕಾಗಿತ್ತು. ನಿಮ್ಮಲ್ಲಿ ಒಗ್ಗಟ್ಟಿದೆಯೋ ಇಲ್ವೋ ಅಂತ ತಿಳಿಬೇಕಾಗಿತ್ತು. ನನಗೆ ಬಹಳ ಖುಷಿಯಾಗಿದೆ. ನಿಮ್ಮಲ್ಲಿ ಅದ್ಭುತವಾದಂತಹ ಟೀಮ್ ಸ್ಪಿರಿಟ್ ಬಂದಿದೆ. ನಿಮ್ಮಲ್ಲಿ ಅದ್ಭುತವಾದಂತಹ ಒಗ್ಗಟ್ಟಿದೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ನೀವೆಲ್ಲ ಈ ಒಂದು ದೊಡ್ಡ ಸಂಸಾರ, ಇದು ಜಾಯಿಂಟ್ ಫ್ಯಾಮಿಲಿ ಇದ್ದಂಗೆ ಈ ಸುವರ್ಣ ಸೂಪರ್ ಜೋಡಿ ಈ ಸಂಸಾರ ಇದೆಯಲ್ಲ, ಪರಿವಾರ ಇದು. ಇಲ್ಲಿಂದ ಯಾರು ಹೊರಗೋಗೋದು ನನಗೆ ಇಷ್ಟನೇ ಇಲ್ಲ, ಸತ್ಯವಾಗ್ಲೂ ಇಷ್ಟ ಇಲ್ಲ. ನಾವೆಲ್ಲ ಇಲ್ಲೇ 100 ಎಪಿಸೋಡ್ ಮಾಡೋಣ ಅಂತ ಆಸೆ ನನಗೆ. ಅರ್ಥ ಆಗ್ತಿದ್ಯಾ? ಹಾಗೆ ಇರೋಣ ನಾವು ಪರ್ಫಾರ್ಮೆನ್ಸ್ ಅಲ್ಲಿ ನಾವು ಏನೋ ಸರಿಯಾಗಿ ಮಾಡದಿದ್ದಾಗ ಎಲಿಮಿನೇಟ್ ಆಗಿದ್ರೆ ಆಗ್ಲಿ, ಆದ್ರೆ ನಮ್ಮ ಮನಸ್ಸಿಂದಾಗ್ಲಿ ನಮ್ಮ ಹೃದಯದಿಂದಾಗ್ಲಿ ನೀವು ಯಾರು ಹೋಗೋದಿಲ್ಲ. ಸೊ ಈಗ ನಾನು ಗೀತಾ ಅಲ್ಲಿಗೆ ಬರ್ತೀವಿ. ಈ ಎಪಿಸೋಡ್ ನ ಖುಷಿಯಾಗಿ ಒಂದು ಖುಷಿ ಅಂದ್ರೆ ಚಂದ್ರು ಅವರು 1000 ಸರದಾರರು, ಈಗ 100 ಹೊಂದಿದ್ದಾರೆ. ನೆಕ್ಸ್ಟ್ 1000ಕ್ಕೂ ಏಟ್ ಹಾಕ್ತಾರೆ. ನಮ್ಮ ಬಂಧ ಅನುಬಂಧ ಸ್ವರ್ಗವೇ ನಾಚುವ ಹಾಗಿವೆ. ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ. ಕಣ್ಣೆರಡು ಇರಬಹುದು, ನೋಟಗಳೊಂದೇ ಅಲ್ಲವೇ. ರೂಪಗಳು ಎರಡೆರಡು, ಹೃದಯ ಒಂದೇ ಅಲ್ಲವೇ. ಈ ಜೀವನ ಸಂಜೀವಿನಿ, ಇದು ಅಣ್ಣನಾಶಯ. ನೀ ಹೇಳು ಶುಭಾಶಯ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ. ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಹೆಜ್ಜೆನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ. ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಆತರ ಇನ್ನು ಯಾರು ಸಿಕ್ಕಿಲ್ಲ. ಅದಕ್ಕೆ ನಾನು ಹೇಳಿದ್ದು ಬಾಮ ಅಂತ. ಅಲ್ಲ, ಇದ್ರ ಮೂಲಕ ಏನಾದ್ರು ಈ ಕಾರ್ಯಕ್ರಮ ನೋಡಿ ಹೆಣ್ಮಕ್ಳು ಎಲ್ಲಾರು ನಿಮ್ಗೆ ಒಂದ್ ಚಾನ್ಸ್ ಕೊಟ್ರೆ ಇವ್ರನ್ನ ದೂರ ತಳ್ಳಿ ಇವ್ರನ್ನ ಜೋಡಿ ಮಾಡ್ಕೊಂಡು